ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯ ಪರ್ಯಾಯ ಶ್ರೀಪಾದರು ಸಂಕಲ್ಪಿಸಿರುವಂತಹ ನಿರಂತರ ಜ್ಞಾನಯಜ್ಞದಲ್ಲಿ ಶ್ರೀಮದ್ಭಗವದ್ಗೀತಾ ಪ್ರವಚನದ ಮೂಲಕ ನಮ್ಮನ್ನೆಲ್ಲ ಅನುಗ್ರಹಿಸಲು ಬಂದಿರುವಂತಹ ಪರಮಪೂಜ್ಯ ಅದಮಾರು ಶ್ರೀಪಾದರಿಗೆ ಪರ್ಯಾಯ ಶ್ರೀ ಸೌದೆ ವಾದಿರಾಜ ಮಠದವರಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಜ್ಞಾನಯಜ್ಞಕ್ಕೆ ಶ್ರೋತೃಗಳಾಗಿ ಬಂದಂತಹ ಎಲ್ಲ ಭಗವದ್ಭಕ್ತರಿಗೂ ಕೂಡ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಶ್ರೀಪಾದರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ತಮ್ಮ ಪ್ರವಚನದ ಮೂಲಕ ನಮ್ಮನ್ನೆಲ್ಲ ಅನುಗ್ರಹಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜದಮಲಜನ ಔನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ತಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೇಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ. ಶ್ರೀ ಗುರುಭ್ಯೋ ನಮಃ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚ ಆನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಶ್ರೀ ಗುರುಭ್ಯೋ ನಮಃ. ಅನಿಷ್ಟಂ ಇಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣಃ ಫಲಂ ಭವತಿ ಅತ್ಯಾಗಿನಾಂ ನತು ಸನ್ಯಾಸಿನಾಂ ಕ್ವಚಿತ್. ತ್ಯಾಗಿಗಳಿಗೆ ಅನಿಷ್ಟದಿಂದ ಕೂಡಿದ ಇಷ್ಟವೆಂಬ ಫಲ ಇಲ್ಲ. ಅತ್ಯಾಗಿಗಳಿಗೆ ಏನು ಫಲ ಸಿಗುತ್ತೋ ಇಷ್ಟ ಫಲದಲ್ಲಿ ಅನಿಷ್ಟ ಸೇರಿರುತ್ತೆ, ಅನಿಷ್ಟ ಫಲದಲ್ಲಿ ಇಷ್ಟ ಸೇರಿರುತ್ತೆ. ಇದನ್ನೇ ಹಿರಿಯರು ತನ್ನದೇ ಒಂದು ಧಾಟಿಯಲ್ಲಿ ಹೇಳಿದರು. ತ್ರಿದಿವ ನಿರಯ ಭೂ ಗೋಚರಾನ್ ನಿತ್ಯ ಬದ್ಧಾನ್ ಅಂತವರ ಮಾತು. ನಿತ್ಯ ಬದ್ಧಾನ್, ಬದ್ಧರು ಅಂದರೆ ಗೊತ್ತು, ಫಲದ ಜೊತೆಗೆ ಒಡನಾಟ ಇಟ್ಟುಕೊಂಡವರು, ಫಲದ ಬಂಧನದ ಒಟ್ಟಿಗೆ ಇರುವವರು, ಫಲದಿಂದ ಬಂಧಿಸಲ್ಪಟ್ಟವರು, ಅವರನ್ನು ಬದ್ಧರು ಅಂತ ಕರೆದರು. ಇಂತಹ ಬದ್ಧರ ಕ್ರಮ ಏನು ಅಂತಂದರೆ ತ್ರಿದಿವ ನಿರಯ ಭೂ. ಭೂ ಅಂದರೆ ಭೂಮಿ, ತ್ರಿದಿವ ಅಂದರೆ ಸ್ವರ್ಗ, ನಿರಯ ಅಂದರೆ ನರಕ. ಏನಿದು? ಭೂ ಗೋಚರಾನ್, ಮೂರು ಕಡೆಗೆ ಸುತ್ತಾಡ್ತಾನೇ ಇರೋದಂತೆ. ಅಲ್ಲಿ ಪುಣ್ಯದ್ದು ಅಲ್ಲಿ ಮುಗೀತಾ ನರಕಕ್ಕೆ ಹೋದ್ರು. ನರಕದಲ್ಲಿ ಆವಾಗ ಯಾರೋ ಕೇಳಿದ್ರು, ಮೊದಲು ಸ್ವರ್ಗನೋ ಮೊದಲು ನರಕನೋ ಅಂತ. ನೀನು ಯಾವುದು ಆರಿಸ್ತೀಯೋ ಅಂತ ಬಿಟ್ಟಿಲ್ಲ, ಮತ್ತೆ ಮೊದಲು ಸ್ವರ್ಗನೇ ಆಮೇಲೆ ನರಕನೇ. ದುರ್ಯೋಧನ ಮೊದಲು ಸ್ವರ್ಗಕ್ಕೆ ಹೋದದ್ದು, ಆಮೇಲೆ ನರಕಕ್ಕೆ ಹೋದದ್ದು. ಮೊದಲು ನರಕಕ್ಕೆ ಸಂಬಂಧಪಟ್ಟದ್ದನ್ನೆಲ್ಲ ಅನುಭವಿಸಿ ಆಮೇಲೆ ಯಾಕೆ ಅಂತಂದ್ರೆ ಸ್ವರ್ಗದಲ್ಲಿ ಹೋಗಿ ಕೂತರೂ ಕೂಡ ಅವ ನೆಮ್ಮದಿಯಿಂದಿರಬಾರ್ದು, ಅದಕ್ಕೋಸ್ಕರ ಮೊದಲು ಸ್ವರ್ಗ ಸುಖ.
ಯಾಕೆ ಸ್ವರ್ಗದಲ್ಲಿ ಕೂತು ಸ್ವರ್ಗದ ಸುಖ ಉಣ್ಣುವಾಗ ಯಾರೋ ಹೇಳ್ತಾರೆ ನಾಳೆ ನರಕಕ್ಕೆ ಹೋಗ್ಲಿಕ್ಕೆ ಆಯ್ತು ಅಂತಾರೆ. ಪಾಪ ಉಂಡದ್ದು ಉಂಡಂತೆ ಆಗೋಲ್ಲ ಅವನಿಗೆ. ಆದ್ರಿಂದ ಏನ್ ಮಾಡ್ತಾರೆ ಅಂತಂದ್ರೆ ಮೊದಲು ಸ್ವರ್ಗ ಆಮೇಲೆ ನರಕ, ಸರಿ ಎರಡು ಕಡೆಯಲ್ಲಿ ಉಂಡನ ಶೇಷವಾನೇವ ಆಯಾತಿ ಅಂತ ಶಾಸ್ತ್ರಕಾರರಂದ್ರು. ನಾವೊಮ್ಮೆ ಹೇಳೋದುಂಟಲ್ಲ, ಏನ್ ನನ್ನ ಜನ್ಮಾಂತರದ ಕರ್ಮ ಅಥವಾ ನಿನ್ನ ಜನ್ಮಾಂತರದ ಕರ್ಮ, ಏನ್ ಜನ್ಮಾಂತರದಲ್ಲಿ ಕೆಟ್ಟದ್ದು ಮಾಡಿದ್ದೇನೋ ಏನೋ, ಸರಿ ಆ ಕೆಟ್ಟದ್ದು ಮಾಡಿದ್ದನ್ನು ನರಕದಲ್ಲಿ ಅನುಭವಿಸಿ ಆಗಿದೆ ಅಲ್ವೋ, ಮತ್ತೆ ಪುನಃ ಯಾಕೆ ಇಲ್ಲಿ ದುಃಖ ಅಂತ ಯಾರು ಕೇಳಿದ್ರು. ಅದಕ್ಕೆ ಶಾಸ್ತ್ರಕಾರರಂದ್ರು ಶೇಷವಾನೇವ ಆಯಾತಿ ಅಂತಂದ್ರು. ಸ್ವಲ್ಪ ಪೂರ ಉಣ್ಣುವುದಿಲ್ಲ ಅಂತೆ ನರಕದಲ್ಲಿ, 99 ಚುಕ್ಕಿ 9 ಉಣ್ತಾನೆ ನರಕದಲ್ಲಿ. ಮತ್ತೆ ಒಂಚೂರು ದೇವರು ಉಳಿಸ್ತಾನೆ, ಎಣ್ಣೆ ಲೋಟೆಯಲ್ಲಿ ಪಸೆ ಉಳಿಯುತ್ತಲ್ಲ ಹಾಗೆ ಒಂಚೂರು ಪಸೆ ಉಳಿಸ್ತಾನೆ, ಪಸೆ ಹಿಡ್ಕೊಂಡು ಇಲ್ಲಿಗೆ ಬರ್ತಾನೆ. ನಾವು ಒಮ್ಮೆ ಹಬ್ಬ ಅಂತೇವಲ್ಲ, ಪಸೆಗೇನಿಷ್ಟು ಶಕ್ತಿ ಇದ್ರೆ ಗ್ರಹಚಾರ ಎಣ್ಣೆಗೆ ಎಷ್ಟು ಶಕ್ತಿ ಇರ್ಲಿಕ್ಕಿಲ್ಲ. ಅತ್ಯಾಗಿನಾಂ ಅನಿಷ್ಟಂ ಇಷ್ಟಂ ಮಿಶ್ರಂ ನತು ಸನ್ಯಾಸಿನಾಂ ಕ್ವಚಿತ್. ಸನ್ಯಾಸಿಗಳು ಅಂತಂದ್ರೆ ತ್ಯಾಗಿಗಳು. ತ್ಯಾಗಿಗಳಿಗೆ ಇದು ಇಲ್ಲವೇ ಇಲ್ಲ. ತ್ರಿದಿವ ನಿರಯ ಭೂಗೋಚರದಲ್ಲಿ ಬದ್ಧರಾಗಿ ಸಂಚಾರ ಮಾಡತಕ್ಕಂಥ ಪ್ರಸಂಗ ನ ತ್ಯಾಗಿನಾಂ. ಯಾರಿಗೆ? ಸನ್ಯಾಸಿನಾಂ ನ ಅಂತ ಕೃಷ್ಣ ಇಷ್ಟು ಚಿತ್ರಣ ಕೊಟ್ಟು ಅತ್ಯಾಗಿಗಳನ್ನು ಬೈದು ತ್ಯಾಗಿಗಳನ್ನು ಹೊಗಳಿದ ಮೇಲೆ ಅಂತ ಒಟ್ಟಿಗೆ ಕರ್ಮ ಮಾಡಬೇಕು ಅಂತ ಇಷ್ಟು ತೀರ್ಮಾನಕ್ಕೆ ಬಂತು. ನಿನ್ನ ಪಾಲಿನ ಕರ್ಮವ ಮಾಡು, ಫಲದಾಸೆ ಬಿಟ್ಟು ಬಿಡು. ಇದು ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಇದಕ್ಕೆ ನನ್ನ ಗುರುಗಳವರು ವಿಭುದೇಶ ತೀರ್ಥರು ಕನ್ನಡೀಕರಿಸಿದ್ದು ಅದನ್ನು. ನಿನ್ನ ಪಾಲಿನ ಕರ್ಮವ ಮಾಡು, ಫಲದಾಸೆ ಬಿಟ್ಟು ಬಿಡು. ಫಲಕ್ಕಾಗಿ ಕರ್ಮವನ್ನು ಮಾಡದಿರು ಎಂದು, ಫಲಕ್ಕಾಗಿ ಕರ್ಮವನ್ನು ಮಾಡದಿರು ಎಂದು, ಕರ್ಮದಲ್ಲಿ ಆಸಕ್ತಿ ತೊರೆಯದಿರು ಮುಂದು. ಸಾಮಾನ್ಯವಾಗಿ ನಮ್ಮಲ್ಲಿ ಕ್ರಮ ಏನಿರುತ್ತೆ ಅಂತಂದ್ರೆ, ಫಲ ಉಂಟಾ, ಸರಿ ನಾವು ಪ್ರವೃತ್ತಿ ಮಾಡ್ತೇವೆ. ಕೃಷ್ಣ ಎಚ್ಚರಿಕೆ ಕೊಟ್ಟ, ಫಲಕ್ಕಾಗಿ ಕರ್ಮ ಮಾಡಬೇಡ ಅಂತ ಎಚ್ಚರಿಕೆ ಕೊಟ್ಟ. ಆವಾಗ ಇವಾಗ ಕರ್ಮವನ್ನು ಬಿಟ್ಟು ಬಿಡುವ ಪ್ರಸಂಗ ಬಂತು. ತಕ್ಷಣದಲ್ಲೇ ಕೃಷ್ಣ ಅಂತ ಇದ್ದಾನೆ, ಏನು ಕರ್ಮದಲ್ಲಿ ಮಾತ್ರ ಮುಂದೆ ನೀನು ಪ್ರವೃತ್ತಿ ಮಾಡದಿರಬೇಡ, ಕರ್ಮವನ್ನು ಮಾಡು. ಆ ಧಾಟಿಯಲ್ಲಿ ಸನ್ಯಾಸಿನ ನಕ್ವಚಿತು ಅಂತ ಹೇಳಿ ಒಟ್ಟಿಗೆ ಕರ್ಮವನ್ನು ಮಾಡಬೇಕು ಅಂತಂದಾಗ, ಒಂದು ಕರ್ಮ ಮಾಡಬೇಕು ಅಂತಾದ್ರೆ, ಒಂದು ಕೆಲಸ ಆಗಬೇಕು ಅಂತಾದ್ರೆ ಎಷ್ಟು ರೀತಿಯ ಕಾರಣಗಳು ಬೇಕು ಎನ್ನುವುದನ್ನು ಕೃಷ್ಣ ತಿಳಿಸ್ತಾನೆ. ಒಂದು ಕೆಲಸ ಆಗಬೇಕು ಅಂತಾದ್ರೆ ಏನೆಲ್ಲ ಬೇಕು ಅದನ್ನು ಕೃಷ್ಣ ತಿಳಿಸ್ತಾ ಇದ್ದಾನೆ. 5 ರೀತಿದ್ದು ಬೇಕಂತೆ ಒಂದು ಕೆಲಸ ಆಗಬೇಕು ಅಂತಾದ್ರೆ. ಪಂಚ ಏತಾನಿ ಮಹಾಬಾಹೋ ಕಾರಣಾನಿ ನಿಬೋಧ. ತಿಳ್ಕೊ ಮೇ ನನ್ನಿಂದ. ಪಂಚ ಏತಾನಿ ಕಾರಣಾನಿ, ಪಂಚ 5 ಏತಾನಿ ಕಾರಣಾನಿ. ಈ ಕಾರಣಗಳು ನಮ್ಮ ಕಣ್ಣ ಮುಂದೇನೆ ಇರತಕ್ಕಂತಹ ಕಾರಣಗಳು. ಪಂಚ ಏತಾನಿ ಕಾರಣಾನಿ ಮಹಾಬಾಹೋ, ನನ್ನಿಂದ ತಿಳ್ಕೊ. ಬಾರಿ ಭುಜ ಇರಬಹುದು ನಿನಗೆ, ಬಲಿಷ್ಠನಿರಬಹುದು. ಬಾಹು ಶಬ್ದಕ್ಕೆ ಭುಜ ಅಂತ ಅರ್ಥ, ಭುಜ ಶಬ್ದಕ್ಕೆ ಸಾಮರ್ಥ್ಯ ಅಂತ ಅರ್ಥ. ಭಾರಿ ಸಾಮರ್ಥ್ಯ ಇರಬಹುದು ಅರ್ಜುನ. ಆದರೆ ಕಾರಣಗಳು ಎಷ್ಟು ಬೇಕು, ಒಂದು ಕೆಲಸ ಆಗಬೇಕಾದ್ರೆ ಏನೆಲ್ಲ ಬೇಕೆನ್ನುವುದನ್ನು ನನ್ನಿಂದ ತಿಳ್ಕೊ. ಮಹಾಬಾಹೋ ನಿಬೋಧಮೆ. ಏನು ಮಹಾರಾಯ, ಇನ್ನು ಮುಗಿಲಿಲ್ವೋ ನಿನ್ನದು ಕರ್ಮದ ಬಗ್ಗೆ ಎಂದ. ಏನ್ ಮಾಡೋಣ, ಹಿರಿಯರು ಹೇಳಿದ್ದನ್ನು ಹೇಳ್ತೇನೆ ಎಂದ. ಅಂದ್ರೆ ನೀನು ಹೇಳುವುದಲ್ವಾ, ನಾನು ಹೇಳುವುದನ್ನು ನೀನು ನಂಬೋಲ್ಲ, ಆದ್ರಿಂದ ಹಿರಿಯರು ಹೇಳಿದ್ದನ್ನು ಹೇಳ್ತೇನೆ. ಕೃಷ್ಣನ ಮಾತನ್ನು ಯಾರೂ ನಂಬೋಲ್ಲ ಅಂತ. ಕೃಷ್ಣ ಸುಳ್ಳು ಹೇಳ್ತಾನೆ ಅಂತ ನಮಗೆ ಖಾತ್ರಿ ಆಗಿದೆ, ಆದ್ರಿಂದ ಕೃಷ್ಣನ ಮಾತನ್ನು ನಂಬೋಲ್ಲ. ಕೃಷ್ಣ ಅಂದ, ಆದ್ರಿಂದಲೇ ಅಲ್ವೋ ಅರ್ಜುನ ಪ್ರತಿಜ್ಞೆ ಮಾಡಯ್ಯ. ಏನು ಅಂತ, ಕೃಷ್ಣನ ಭಕ್ತರು ಕೆಡರೆಂದು ಕೌಂತೆಯ ಪ್ರತಿಜಾನೀಹಿ. ಅರ್ಜುನ ಪ್ರತಿಜ್ಞೆ ಮಾಡು, ಕೃಷ್ಣನನ್ನು ನಂಬಿದವರು ಎಂದು ಕೆಡೋಲ್ಲ ಅಂತ ಪ್ರತಿಜ್ಞೆ ಮಾಡು. ಅರ್ಜುನ ಕೇಳಿಯ ಬಿಟ್ಟ, ಎಲ್ಲ ನಿನ್ನನ್ನು ನಂಬುವುದು ಪ್ರತಿಜ್ಞೆ ನಾನು ಮಾಡುವುದಾ ಅಂದ. ಕೆಡದಿರುವುದು ನಿನ್ನನ್ನು ನಂಬಿ, ಪ್ರತಿಜ್ಞೆ ನಾನು ಮಾಡಬೇಕಾ? ನೀನೇ ಹೇಳಯ್ಯ, ದೇವರನ್ನು ನಂಬಿದವರು ಕೃಷ್ಣನನ್ನು ನಂಬಿದವರು ಎಂದು ಕೆಡೋಲ್ಲ ಅಂತ ಹೇಳಿ ನೀನೇ ಹೇಳಯ್ಯ. ಅಂದ್ರೆ ನನ್ನ ಮಾತನ್ನು ಜನ ನಂಬಲ್ಲ. ಅದ್ಯಾಕೆ ನಿನ್ನ ಮಾತನ್ನು ನಂಬಲ್ಲ? ಹೌದಲ್ಲ, ಆವಾಗ ಹಾಗೆ ಆದದ್ದಲ್ವೋ. ಏನು ಅಂತ, ಭೀಷ್ಮರು ಮತ್ತೆ ನಾನು ಆಯುಧ ಹಿಡಿಯುವುದಿಲ್ಲ ಅಂತ ನಾನು ಸಂಕಲ್ಪ ಮಾಡಿದ್ದಲ್ವ? ಹೌದು. ಭೀಷ್ಮರು ಅಲ್ಲೇ ಎಲ್ಲೋ ಹಸ್ತಿನಾವತಿಯಲ್ಲಿ ಇದ್ದವರು, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಜನಗಳು ಓಡಾಡ್ತಾ ಇರುವಾಗ ಕೃಷ್ಣ ಏನು ಹೇಳಿದ ಅಂತ ಭೀಷ್ಮರು ಕೇಳಿದ್ರು. ಯಾರ ಹತ್ರ? ಮಾಧ್ಯಮದವರ ಹತ್ರ. ಮಾಧ್ಯಮದವರು ಏನಂದ್ರು, ಅದು ಕೃಷ್ಣ ಯುದ್ಧದಲ್ಲಿ ಆಯುಧ ಹಿಡಿಯುವುದಿಲ್ಲಂತೆ, ಯುದ್ಧಕ್ಕೆ ಬರ್ತಾನೆ ಅಂತ ಆಯುಧ ಹಿಡಿಯುವುದಿಲ್ಲಂತೆ ಅಂತ ಭೀಷ್ಮರಿಗೆ ಮಾಧ್ಯಮದವರು ಹೇಳಿದ್ರು. ಭೀಷ್ಮಾಚಾರ್ಯ ಅಲ್ಲೇ ಮಾತಾಡಿದ್ರು. ಹಾಗೆ ಹೇಳಿದ್ರ
ಅವನ ಕೈಯಿಂದ ಆಯುಧ ಹಿಡಿಸಿಲ್ಲ ಅಂದ್ರೆ ಯುದ್ಧ ರಂಗದಲ್ಲಿ ಕೃಷ್ಣನ ಕೈಯಿಂದ ಆಯುಧ ಹಿಡಿಸಿಲ್ಲ ಅಂದ್ರೆ ನಾನು ಭೀಷ್ಮನೇ ಅಲ್ಲ ಅಂದ್ರು. ಮಾಡಿಯೇ ಬಿಟ್ರು ಪ್ರತಿಜ್ಞೆ. ಸರಿ, ಮಾಧ್ಯಮದವರು ಇಲ್ಲಿ ಓಡಿ ಬಂದ್ರು, ನೀವೇನು ಹೇಳ್ತೀರಿ ಇದಕ್ಕೆ ಅಂತ ಆಡಿ ಓಡಾಡ್ತಾ ಅವ್ರ ಕೆಲಸನೇ ಅದು. ಅಲ್ಲಿಂದ ಇಲ್ಲಿಗೆ ಹಚ್ಚಿಕೊಡೋದು, ಇಲ್ಲಿಂದ ಅಲ್ಲಿಗೆ ಹಚ್ಚಿ, ಅದಕ್ಕೆ ಅವರು ಮಾಧ್ಯಮ ಅಂತ ಹೆಸರು. ಎಲ್ಲಿಯೂ ಸಲ್ಲೋ ಅಲ್ಲ, ಮಧ್ಯದಲ್ಲೇ ಇರುವವರು. ಆದ್ರಿಂದ ಅವರಿಗೆ ಮಾಧ್ಯಮ. ಇದಕ್ಕೆ ಕೃಷ್ಣ ನೀನೇನು ಹೇಳ್ತೆ ಅಂತ ಇಲ್ಲಿಗೆ ಓಡಿ ಬಂದ್ರು, ಅಲ್ಲಿಗೆ ಓಡೋದು, ಇಲ್ಲಿಗೆ ಓಡೋದು, ಹೀಗೆ ಆಯ್ತು. ಕೊನೆಗೆ ಆದದ್ದೇನು, ಪ್ರಸಂಗ ಆದದ್ದೇನು, ಯುದ್ಧದಲ್ಲಿ ಕೃಷ್ಣ ಹಿಡಿದದ್ದೇ. ಯಾರು ಹಿಡಿಸ್ತೇನೆ ಅಂತ ಹೇಳಿದ್ರು ಅವನಿಗೇನೆ ಹಿಡಿದ. ಭೀಷ್ಮರಲ್ಲೂ ಹೇಳಿಸಿದ್ದು ಕೃಷ್ಣನ ಕೈಯಿಂದ ಆಯುಧ ಹಿಡಿಸ್ತೇನೆ ಅಂತೇಳಿ. ಆದ್ರಿಂದ ಕೃಷ್ಣ ಆಯುಧ ಹಿಡಿದ. ಯಾರಿಗೆ ಹಿಡಿದ? ಭೀಷ್ಮರಿಗೇನೆ ಆಯುಧ ಹಿಡಿದ. ಮತ್ತೆ ಯಾರಿಗೂ ಕೂಡ ಆಯುಧ ಹಿಡ್ಕೊಂಡು ಕೃಷ್ಣ ಹೋದದ್ದು ಅಂತಿಲ್ಲ. ಅದು ಕೂಡ ಏನು ಆಯುಧ? ಶಂಖಚಕ್ರ ಗದಾ ಪದ್ಮ ಅಲ್ವೇ ಅಲ್ಲ. ಮತ್ತೆ ಅಲ್ಲಿ ವ್ರತ ಮುರಿದದ್ದೇನು ತುಂಡಿತ್ತಲ್ಲ, ಚಕ್ರದ ತುಂಡಿತ್ತಲ್ಲ, ಅದನ್ನು ಹೀಗೆ ಹಿಡ್ಕೊಂಡ, ಚಚ್ಚುತ್ತೇನೆ ಇದರಿಂದ ಭೀಷ್ಮರನ್ನು ಅಂತ. ಯಾಕೆ? ನೀವೇ ಅಲ್ವ ಕೃಷ್ಣ ಆಯುಧ ಹಿಡಿತಾನೆ ಅಂತ ಹಿಡಿಸ್ತೇನೆ ಅಂತ. ಯಾರು ಆಯುಧ ಹಿಡಿಸ್ತಾರೋ ಅವರೇ ಫಲ ಉಣ್ಣಬೇಕಷ್ಟೇ, ಮತ್ತೆಂತದ್ದು. ಆದ್ರಿಂದ ಆಯುಧ ಹಿಡಿದ ಕೃಷ್ಣ. ಭೀಷ್ಮರ ಬಳಿಗೆ ಹೋದ. ಭೀಷ್ಮರು ಶಸ್ತ್ರ ಸನ್ಯಾಸ ಮಾಡಿದ್ರು. ಕೃಷ್ಣ ಅಂತ ಗೋಗರೆದ್ರು. ಕೃಷ್ಣ ಅಲ್ಲೇ ಆಯುಧ ಹೊತ್ತಾಕಿದ, ಕೃಷ್ಣ ತಗ್ಗಿದ. ಆದ್ರಿಂದ ಕೃಷ್ಣ ಅಂತಾನೆ, ನನ್ನ ಮಾತನ್ನು ಯಾರು ನಂಬೋಲ್ಲ, ಕೌಂತೆಯ ಪ್ರತಿಜಾನೀಹಿ. ಅದೇ ರೀತಿಯಲ್ಲಿ ಕೃಷ್ಣ ಅಂತ ಇದ್ದಾನೆ, ಒಂದು ಕೆಲಸ ಆಗಬೇಕು ಅಂತಾದ್ರೆ 5 ರೀತಿಯ ಕಾರಣಗಳು ಬೇಕು ಅಂತ ನಾನು ಹೇಳ್ತಾ ಇಲ್ಲಪ್ಪ. ಯಾಕೆ ನಾನು ಹೇಳ್ತಾ ಇದ್ದು? ನಿನಗೆ ಜಾಸ್ತಿ ಅಂತ ತೋರುತ್ತೆ. ಸ್ವಾಮಿ, ಒಂದೊಂದು ಕಾರಣವನ್ನು ಇಟ್ಟುಕೊಂಡು ಕೆಲಸ ಮಾಡೋದೇ ಕಷ್ಟ ಆಗಿದೆ ಅಂತೆ, ಸಾಲದಕ್ಕೆ 5 ಕಾರಣವೋ ಅಂತ ನೀವು ಆಕ್ಷೇಪ ಮಾಡ್ತೀವಿ ಗೊತ್ತು. ಆದ್ರಿಂದ ಸಾಂಖ್ಯೆ ಶಾಸ್ತ್ರೇ ಉಕ್ತಂ ಅಂತಂದ. ಸಾಂಖ್ಯೆ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಸರ್ವಕರ್ಮಣಾಂ ಸಿದ್ಧಯೇ, ಹಿಡಿದಂತಹ ಕೆಲಸ ಚೆನ್ನಾಗಿ ಕೊನೆಗೊಳ್ಳಬೇಕು ಅಂತಾದ್ರೆ ಸರ್ವಕರ್ಮಣಾಂ ಸಿದ್ಧಯೇ ಸಾಂಖ್ಯೆ ಕೃತಾಂತೆ. ಕೃತಾಂತ ಶಬ್ದಕ್ಕೆ ಸಿದ್ಧಾಂತ ಅಂತ ಹೆಸರು, ಸಾಂಖ್ಯ ಶಾಸ್ತ್ರ ಅಂತ ಹೆಸರು. ಯಾವ ಸಾಂಖ್ಯ ಶಾಸ್ತ್ರದಲ್ಲಿ ಕರಾರ್ ವಾಕ್ಕಾಗಿ ಹೇಳಿರ್ತಾರೆ ಅದನ್ನು ಕೃತಾಂತ ಅಂತ ಕರೀತಾರೆ. ಅಂತ ಕೃತ, ಅಂತ ನಿಶ್ಚಿತ. ಯಾವ ಶಾಸ್ತ್ರದಲ್ಲಿ ಅಂತ ನಿಶ್ಚಿತವೋ ಅದು ಕೃತ ಅಂತ. ನಮ್ಮ ಶಾಸ್ತ್ರದಲ್ಲಿ ಆಧ್ಯಾತ್ಮಿಕ ವಿಷಯವನ್ನು ತಿಳಿಸಿಕೊಡತಕ್ಕಂತಹ ಶಾಸ್ತ್ರದಲ್ಲಿ ಅಂತ ನಿಶ್ಚಿತ. ಲೌಕಿಕ ವಿಜ್ಞಾನ ಪುಸ್ತಕಗಳು ಬರ್ತಾವಲ್ಲ, ಅದರಲ್ಲಿ ತೀರ್ಮಾನ ನಿಶ್ಚಿತನ. ಒಬ್ಬ ವಿಜ್ಞಾನಿ ಬಂದ, ಹೀಗೆ ಅಂತ ದಾಖಲು ಮಾಡಿಬಿಟ್ಟ, ತೀರ್ಮಾನ ಆಯ್ತಾ? ಅವನನ್ನು ನುಂಗುವ ಮತ್ತೊಬ್ಬ ವಿಜ್ಞಾನ ಬಂದ, ಇಷ್ಟ ತನಕ ಇವ ಹೇಳಿದ್ದು ತಪ್ಪು, ನಾನು ಬೇರೆ ಕೊಡ್ತೇನೆ ಎಂದ. ಹಾಗಾದ್ರೆ ಅದು ಕೃತ ಅಂತ ಆಗಿಲ್ಲ. ಅಂತ ಸಿದ್ಧಾಂತದಲ್ಲಿ ತೀರ್ಮಾನ ಬರಲಿಲ್ಲ. ಒಬ್ಬ ವಿಜ್ಞಾನಿಯನ್ನು ಮತ್ತೊಬ್ಬ ವಿಜ್ಞಾನಿ ಖಂಡನೆ ಮಾಡಿಕೊಂಡೇ ಇನ್ನೂ ಹೋಗ್ತಾ ಇದ್ದಾರೆ. ಅವರಿಗೆ ಇನ್ನೂ ಕೂಡ ಅಂತ ಹೇಗೆ ಅಂತ ತೀರ್ಮಾನ ಮಾಡ್ಲಿಕ್ಕೆ ಬರಲಿಲ್ಲ ಅಲ್ವೋ? ಓಹೋ, ಒಬ್ಬ ವಿಜ್ಞಾನಿಯನ್ನು ಮತ್ತೊಬ್ಬ ವಿಜ್ಞಾನಿ ಖಂಡನೆ ಮಾಡಬಹುದಂತೆ ನಮ್ಮ ಲೋಕದಲ್ಲಿ. ಆದರೆ ಒಬ್ಬ ತತ್ವಜ್ಞಾನಿಯನ್ನು ಮತ್ತೊಬ್ಬ ತತ್ವಜ್ಞಾನಿ ಖಂಡನೆ ಮಾಡಿದ್ರೆ ಮಾತ್ರ ಹೋ ಅಂತ ಊರಿಗೆ ಬೆಂಕಿಡ್ತಾರೆ. ಪಾಪ ಶಂಕರರು ಅವ್ರ ಪಾಡಿಗೆ ಅವರು ಹೇಳ್ತಾ ಇದ್ದಾರೆ, ರಾಮಾನುಜರು ಅವರ ಪಾಡಿಗೆ ಹೇಳ್ತಾ ಇದ್ದಾರೆ, ನಿಂಬಾರಕು ತಮ್ಮ ಪಾಡಿಗೆ ಹೇಳ್ತಾ ಇದ್ದಾರೆ. ಹಾಗೆ ಅವರೊಟ್ಟಿಗೆ ನೀವು ಒಂದು ಹೇಳಿ ಮಾಧ್ವರು, ನೀವು ಅವರದ್ದು ತಪ್ಪು ಇವರ ತಪ್ಪು ಅಂತ ಯಾಕೆ ಹೇಳ್ತೀರಾ? ನಿಮ್ಮದನ್ನು ನೀವು ಹೇಳಿ, ಅವರದನ್ನು ಅವ್ರು ಹೇಳಿಕೊಳ್ತಾರೆ. ಹಾಗೆ ನೋಡೋಣ ವಿಜ್ಞಾನಿಗಳು ಹಾಗೆ ಹೇಳಿ. ಆ ವಿಜ್ಞಾನಿ ಅವನ ಪಾಡಿಗೆ ಹೇಳಿಕೊಳ್ತಾನೆ, ಈ ವಿಜ್ಞಾನಿ ನಿನ್ನ ಪಾಡಿಗೆ ನೀನು ಹೇಳಿಕೊ, ಅವನದ್ದು ತಪ್ಪು ಅಂತ ಯಾಕೆ ಹೇಳಬೇಕು ನೀನು? ಅಲ್ಲೆಲ್ಲ ನಾವು ಮಾತಾಡೋಲ್ಲ, ಅಲ್ಲಿ ಮಾತ್ರ ಬೇಷ್. ಆ ವಿಜ್ಞಾನಿಯನ್ನು ಖಂಡನೆ ಮಾಡಿದ ಈ ವಿಜ್ಞಾನಿ ಬಂದ, ಬೇಷ್, ಅವನಿಗಿಂತ ಉತ್ತಮ ಅಂತೇವೆ. ಹಾಗಾದ್ರೆ ಮತ್ತೆ ಶಾಸ್ತ್ರದಲ್ಲಿ ಮಾತ್ರ ಯಾಕೆ ನಮಗೆ ಮತ್ಸರ? ಇರ್ಬೋದಲ್ಲ, ಒಂದು ಊರಿಗೆ ಹೋಗ್ಲಿಕ್ಕೆ ಅನೇಕ ದಾರಿಗಳು ಇರುವಂತೆ ಒಂದು ವಸ್ತುವಿನ ಬಗ್ಗೆ ಅನೇಕ ದಾರಿಗಳು, ಒಬ್ಬೊಬ್ಬ ವಿಜ್ಞಾನ ಒಂದೊಂದು ಹೇಳ್ತಾ ಇದ್ದಾನೆ, ಎಲ್ಲವನ್ನು ಒಪ್ಪುವುದು. ಅದು ಮಾತ್ರ ಆಗೋಲ್ಲ. ಅದರಿಂದ ಕೃತ ಅಂತ ಶಬ್ದಕ್ಕೆ ಸಿದ್ಧಾಂತ ಅಂತ ಹೆಸರು. ಎಲ್ಲ ಶಾಸ್ತ್ರದಲ್ಲಿ ಕೂಡ ಇದಮಿತ್ತಂ ಅಂತ ತೀರ್ಮಾನ ಮಾಡಿಯಾಗಿದೆ. ಅದನ್ನು ದಾಟಿ ಮುಂದೆ ಹೋಗತಕ್ಕಂಥದ್ದು ಯಾರೂ ಇಲ್ಲ, ಅದು ತಪ್ಪು ಅಂತ ಹೇಳತಕ್ಕಂಥ ಪ್ರಸಂಗವೇ ಇಲ್ಲ. ಆದ್ರಿಂದ ಸಾಂಖ್ಯವೆಂಬ ಸಿದ್ಧಾಂತದಲ್ಲಿ ಸಾಂಖ್ಯೆ ಕೃತಾಂತೆ ಪ್ರೋಕ್ತಾನಿ ಅಲ್ಲಿ ಹೇಳಿದಪ್ಪ ಅರ್ಜುನ, ಅದನ್ನೇ ನಿನ್ನ ಮುಂದೆ ನಾನು ಹೇಳ್ತಾ ಇದ್ದೇನೆ. ಒಂದು ಕೆಲಸ ಆಗಬೇಕು ಅಂತಾದ್ರೆ 5 ರೀತಿಯ ಕಾರಣಗಳು ಬೇಕು. ಏನದ 5 ಕಾರಣಗಳು? ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಕ್ ವಿಧಂ 3 ಆಯಿತು. ವಿವಿಧಾಚ ಪೃಥಕ್ ಚ ಚೇಷ್ಟಾ 4ನೇದ್ದು. ದೈವಂ ಚ ಅತ್ರ ಪಂಚಮಂ. 5ರಲ್ಲಿ ಒಂದು ತಪ್ಪಿದ್ರು ನಮ್ಮ ಕೆಲಸ ಆಗೋಲ್ಲ. ಏನದು? ಮೊದಲನೇದ್ದೇನು? ಅಧಿಷ್ಠಾನಂ. ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಮಡಕೆ ಮಾಡುವುದು ಅಂತ ಒಂದು ಉದಾಹರಣೆ ತೆಗೆದುಕೊಳ್ಳೋಣ.
ಬಟ್ಟೆ ನೇಯುವುದು ಎನ್ನತಕ್ಕಂಥ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಮಡಕೆ ಮಾಡುವುದು ಅದು ಒಂದು ಕೆಲಸ ಅಲ್ವಾ? ಸರಿ, ಮಡಕೆ ಮಾಡಬೇಕಾದ್ರೆ ಏನೆಲ್ಲ ಬೇಕು ಅಂತಂದುಬಿಟ್ರೆ ಮೊದಲು ಕುಂಬಾರನಿಗೆ ಕೂತ್ಕೊಳ್ಳಿಕ್ಕೆ ಜಾಗ ಬೇಕು ಅಷ್ಟೇ. ಅದನ್ನು ಏನು ಅಂತ ಕರೆದ್ರು? ಅಧಿಷ್ಠಾನ ಅಂತ ಕರೆದ್ರು. ಅಧಿಷ್ಠಾನ ಅಂದ್ರೇನು? ಆಶ್ರಯ. ಆಶ್ರಯ ಯಾರಿಗೆ? ಕೆಲಸ ಮಾಡುವ ವ್ಯಕ್ತಿಗೆ ಒಂದು ಆಶ್ರಯ ಬೇಕು, ಅವನಿಗೊಂದು ನೆಲೆ ಬೇಕು. ಇದನ್ನು ಮಾಡ್ತೇನೆ ಅಂತ ಹೇಳಿದಾಗ ಎಲ್ಲಿ ಮಾಡ್ತೀರಾ ಅಂತ ಕೇಳ್ತೇವಲ್ಲ, ಆ ಎಲ್ಲಿ ಅಂತ ಹೇಳುವಾಗ ಒಂದು ಜಾಗವನ್ನು ನಿರ್ದೇಶ ಮಾಡ್ತಾನಲ್ಲ, ಜಾಗವನ್ನು ತಿಳಿಸ್ತಾನಲ್ಲ, ಆ ಜಾಗಕ್ಕೆ ಸಂಸ್ಕೃತದಲ್ಲಿ ಅಧಿಷ್ಠಾನ ಅಂತ ಕರೀತಾರೆ. ಅಧಿಷ್ಠಾನ ಅಂದ್ರೆ ಆಶ್ರಯ. ನಾನು ಉಪನ್ಯಾಸ ಮಾಡ್ತೇನೆ. ಎಲ್ಲಿ ಉಪನ್ಯಾಸ ಮಾಡ್ತೀರಾ? ರಾಜಾಂಗಣದಲ್ಲಿ ಅಂತಂದಾಗ ರಾಜಾಂಗಣ ಎನ್ನುವುದು ನನಗೆ ಮಾತಿಗೆ ಅಧಿಷ್ಠಾನ, ಶ್ರೋತ್ರಿಗೆ ನಿಮಗೆ ಅಧಿಷ್ಠಾನ. ಅಧಿಷ್ಠಾನಂ ಕೃಷ್ಣ ಮೊದಲು ಆಶ್ರಯದ ಬಗ್ಗೆ ಹೇಳಿದ. ಅಧಿಷ್ಠಾನಂ ಯಾವುದೇ ಕೆಲಸ ತೆಗೆದುಕೊಳ್ಳೋಣ. ಎರಡನೇದ್ದು ಕರ್ತ. ಅಧಿಷ್ಠಾನಂ ತಥಾ, ಅದೇ ರೀತಿಯಲ್ಲಿ ಕರ್ತ. ತಥಾ ಅಂದ್ರೆ ಅದೇ ರೀತಿಯಲ್ಲಿ ಕರ್ತ, ಮಾಡುವವನೂ ಬೇಕಲ್ವೋ? ಮಾಡುವವನೇ ಇಲ್ಲದಿದ್ರೆ ಏನ್ ಕೆಲಸ ಆಗುತ್ತೆ? ಮಾಡ್ತೇನೆ ಅಂತ ಹೇಳುವಾಗ ಪ್ರತಿಯೊಂದು ಕೆಲಸಕ್ಕೂ ಕೂಡ ಒಂದು ಕರ್ತೃ ಅಂತ ಬೇಕಲ್ಲ. ನಿಮಗೊಂದು ಸಂಸ್ಕೃತದಲ್ಲಿ ಒಂದು ಕ್ರಮ, ಒಂದು ಕೆಲಸ ಆಗಬೇಕಾದ್ರೆ ಕೃಷ್ಣ 5ಕ್ಕೆ ಇಳಿಸಿದ, ಅವರದೊಂದು ಉಂಟು, ಒಂದು 6 ಬೇಕು ಅಂತ. ಮಾಡುವುದು ಅಲ್ವೋ? ಯಾರು ಮಾಡುವುದು ಅಲ್ವೋ? ಏನನ್ನು ಮಾಡುವುದು ಅಲ್ವೋ? ಯಾವುದರಿಂದ ಮಾಡುವುದು ಅಲ್ವೋ? ಯಾವುದಕ್ಕೋಸ್ಕರ ಮಾಡುವುದು ಅಲ್ವೋ? ಎಲ್ಲಿಂದ ಹೊರಟು ನೀನು ಮಾಡುತ್ತಿ ಅಂತ ಮತ್ತೊಂದು. ಎಲ್ಲಿಂದ ಹೊರಟಿದ್ದಿ ಕೆಲಸ ಮಾಡಲಿಕ್ಕೆ, ಎಲ್ಲಿಂದ ಹೊರಟಿದ್ದಿ ಅಂತ ಒಂದು. ಎಲ್ಲಿ ಇದ್ದು ಮಾಡ್ತಿ ಅಂತ ಮತ್ತೊಂದು. ಇದನ್ನು ಸಂಸ್ಕೃತದ ಧಾಟಿಯಲ್ಲಿ ಹೇಳುವಂತಾದ್ರೆ ಕಾರಕ ಅಂತ ಕರೀತಾರೆ. ಕಾರಕ ಅಂತಂದ್ರೆ ಕೆಲಸ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಸಲಕರಣೆಗಳು. ನಿಮಗೆ ಒಂದೇ ವಾಕ್ಯದಲ್ಲಿ ಇಷ್ಟನ್ನೂ ತಂದು ಕೊಡ್ತೇನೆ. ಈಗ ಒಂದೇ ವಾಕ್ಯ, ನಾನೀಗ 6 ಹೇಳಿದೆ ಅಲ್ಲ, ಒಂದು ಕೆಲಸಕ್ಕೆ 6 ಹೇಳಿದೆ, 6 ನಾನು ಒಂದೇ ವಾಕ್ಯದಲ್ಲಿ ತಂದು ಕೊಡ್ತೇನೆ. ರಾಮನು ಕರ್ತ್ರ, ರಾವಣನನ್ನು ಕರ್ಮವ. ಇದನ್ನೇ ಹೇಳುವಂತಾದ್ರೆ ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪಾದಾನ, ಅಧಿಷ್ಠಾನ. ಸಂಸ್ಕೃತದ ಶೈಲಿ ಸ್ವಲ್ಪ ಇರ್ಲಿ, ಹೇಗುಂಟು ಅಂತ ಸ್ವಲ್ಪ ಕಿವಿಗೆ ಕೇಳುವುದಕ್ಕೋಸ್ಕರ. ಕೃಷ್ಣ ಇಷ್ಟೆಲ್ಲ ಒದ್ದಾಡಬೇಡಿ ಅಂತ ಅಂದಿದ್ದಾನೆ, ಆದ್ರೂ ನಾನು ಪ್ರಸಂಗ ಬಂದು ಹೇಳಿಬಿಡುತ್ತೇನೆ ಅಂತ. ಇಷ್ಟೆಲ್ಲ ಒದ್ದಾಟ ಬೇಡ ಅಂತ ಅಂದಿದ್ದಾನೆ ಕೃಷ್ಣ. ನೋಡಿ, ಒಂದು ಕೆಲಸ ಮಾಡಬೇಕಾದ್ರೆ ಕರ್ತೃ ಬೇಕಾ? ರಾಮನು ಕರ್ತ್ರ. ಕರ್ಮ ಅಲ್ಲಿ ಒಂದು ಕೆಲಸ ಅಂತಾದ ಮೇಲೆ ಒಂದು ಕೆಲಸಕ್ಕೆ ಕರ್ಮ ಅಂತ ಒಂದು ಇದ್ದೇ ಇರುತ್ತಲ್ಲ. ಎಲ್ಲ ಕೆಲಸಕ್ಕೆ ಇರೋಲ್ಲ. ನಾನು ಮಲಗಿದೆ ಅಂತಂದಾಗ ಏನನ್ನು ಅಂತ ಯಾರು ಕೇಳೋ ಅಲ್ಲ. ನಾನು ಉಂಡೆ ಅಂತಂದಾಗ ಏನನ್ನು ಅಂತ ಕೇಳ್ತಾರೆ ಅಲ್ವೋ? ಎಲ್ಲ ಕೆಲಸ ಸಂದರ್ಭದಲ್ಲಿ ಕೂಡ ಏನನ್ನು 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 ಅಂತ ಕೇಳುವುದಿಲ್ಲ ಅಲ್ವೋ? ಕುಳಿತಿದ್ದೇನೆ ಅಂತಂದಾಗ ಏನನ್ನು ಕುಳಿತಿದ್ದಿ ಯಾರಾದ್ರೂ ಮಾತಾಡ್ತಾರ? ಸರಿ ಇಲ್ವಾ ಅಂತಾರೆ. ಆದ್ರೆ ಏನನ್ನು ಅಂತ ಪ್ರಶ್ನೆ ಬಂದ್ರೆ ಕರ್ಮದ ಅಪೇಕ್ಷೆ ಅಂತ ಅರ್ಥ. ಕುಳಿತಿದ್ದಿಂದಾಗ ಯಾರು ಕುಳಿತಿದ್ದಿ, ಯಾತಕ್ಕಾಗಿ ಕುಳಿತಿದ್ದಿ, ಎಲ್ಲಿ ಕುಳಿತಿದ್ದಿ ಅಂತ ಪ್ರಶ್ನೆ ಬರುತ್ತಲ್ವೋ? ಅದೇ ರೀತಿಯಲ್ಲಿ ಏನನ್ನು ಕುಳಿತಿದ್ದಿ ಅಂತ ಪ್ರಶ್ನೆ ಬರೋಲ್ಲ. ಆದ್ರಿಂದ ಕೆಲವು ಕೆಲಸಗಳಿಗೆ ಕರ್ಮದ ಅಪೇಕ್ಷೆ ಇಲ್ಲ. ಸದ್ಯ ಈಗ ರಾಮನು ರಾವಣನನ್ನು ಬಾಣದಿಂದ, ಕಾರಣ ಬಾಣದಿಂದ ಕೊಂದದ್ದಲ್ವೋ, ಮುಂದೆ ಕೊಂದದ್ದು ಅಂತ ಬರುತ್ತೆ, ಕ್ರಿಯೆ ಬರುತ್ತೆ. ಬಾಣದಿಂದ. ಇನ್ನು ಸಂಪ್ರದಾನ. ಸಂಪ್ರದಾನ ಅಂತಂದ್ರೆ ಯಾತಕ್ಕಾಗಿ ಅಂತ ಪ್ರಶ್ನೆ ಬಂದೇ ಬರುತ್ತಾ? ಲೋಕದ ಕ್ಷೇಮಕ್ಕೋಸ್ಕರ. ಎಲ್ಲಿಂದ ಹೊರಟು ಅಂತ ಪ್ರಶ್ನೆ ಬರುತ್ತಾ? ಅಯೋಧ್ಯೆಯಿಂದ ಹೊರಟು ಅಥವಾ ಕಿಷ್ಕಿಂಧೆಯಿಂದ ಹೊರಟು. 5 ಆಯ್ತಾ? ಎಲ್ಲಿ ಅಂತ ಪ್ರಶ್ನೆ ಬಂದ್ರೆ ಲಂಕೆಯಲ್ಲಿ. ಏನು? ಕೊಂದನು. ಏನು ಕೆಲಸ? ಕೊಂದನು ಎನ್ನತಕ್ಕಂಥ ಒಂದು ಕೆಲಸ. ನೋಡಿ, ಅದನ್ನೇ ಹೇಳ್ತೇನೆ. ರಾಮನು ರಾವಣನನ್ನು ಬಾಣದಿಂದ ಕ್ಷೇಮಕ್ಕೋಸ್ಕರ ಅಯೋಧ್ಯೆಯಿಂದ ಹೊರಟು ಲಂಕೆಯಲ್ಲಿ ಕೊಂದನು. ಸರಿ ಆಯ್ತಾ? ನಿಮ್ಗೆ ಇನ್ನು ಏನು ಪ್ರಶ್ನೆ ಉಳಿಲಿಲ್ಲಲ್ಲ. ಎಲ್ಲ ನಾನೇ ಹೇಳಿಬಿಟ್ಟೆ. ರಾಮನು ಕೊಂದನು ಅಂತ ಇಷ್ಟೇ ಹೇಳಿಬಿಟ್ರೆ ಯಾರನ್ನು ಅಂತ ಶುರು ಮಾಡ್ತೀರಾ? ರಾಮನು ರಾವಣನನ್ನು ಕೊಂದನು ಇಷ್ಟೇ ಹೇಳಿಬಿಟ್ರೆ ಯಾವುದರಿಂದ ಅಂತ ಶುರು ಮಾಡ್ತೀರಾ? ಮತ್ತು ನಿಮ್ಮ ಈ 6 ರೀತಿಯ ಉತ್ತರ ಬರುವ ತನಕ ಪ್ರಶ್ನೆ ಮುಗಿಯೋಲ್ಲ. ಹಾಗಾದ್ರೆ ಶಾಸ್ತ್ರಗಾರರು ಒಟ್ಟು ಸೇರಿಸಿ ಮಾತ್ರ, ಇದೆಲ್ಲ ಕಡೆ ಇಲ್ಲ, ಕೆಲವು ಕಡೆಗಳಲ್ಲಿ ಮಾತ್ರ ರಾಮನು ರಾವಣನನ್ನು ಸರಿಯಾಗಿ ಬಂತು. ಕರ್ತೃ ಪ್ರಥಮ, ಕರ್ಮ ದ್ವಿತೀಯ,
ಕರಣ ತೃತೀಯ, ಸಂಪ್ರದಾನ ಚತುರ್ಥಿ, ಅಪಾದಾನ ಪಂಚಮಿ, ಷಷ್ಠಿ ಅಂತ ಇಲ್ಲ, ಸಪ್ತಮಿ ಅಧಿಷ್ಠಾನ ಅಂತ ಸಂಸ್ಕೃತದ ಒಂದು ಕ್ರಮ. ರಾಮನು ರಾವಣನನ್ನು ಬಾಣದಿಂದ ಲೋಕದ ಕ್ಷೇಮಕ್ಕೋಸ್ಕರ ಅಯೋಧ್ಯೆಯಿಂದ ಹೊರಟು, ಇದನ್ನು ಅಪಾದಾನ ಅಂತ ಕರೀತಾರೆ. ಅಯೋಧ್ಯೆಯಿಂದ ಹೊರಟು ಅಥವಾ ಕಿಷ್ಕಿಂಧೆಯಿಂದ ಹೊರಟು ಲಂಕೆಯಲ್ಲಿ ಅಧಿಷ್ಠಾನ ಅಂತ ಕರೀತಾರೆ, ಕೊಂದನು ಅಂತಲ್ವೋ. ಹಾಗಾದ್ರೆ ಒಂದು ಕ್ರಿಯೆ ಆಗಬೇಕಾದ್ರೆ, ಒಂದು ಕೆಲಸ ಅಂತ ಆಗಬೇಕಾದ್ರೆ ಮೊದಲು ಬೇಕಾದದ್ದು ಎಲ್ಲಿ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಜಾಗವನ್ನು ಮೊದಲು ತೀರ್ಮಾನ ಮಾಡಿಕೊಳ್ಬೇಕು. ಹಾಗಾದ್ರೆ ಆ ಜಾಗದಲ್ಲಿ ಅಲ್ವೋ ಬೇಕಲ್ಲ ಕೆಲಸ ಮಾಡಬೇಕು ಅಂತಾದ್ರೆ ಅದನ್ನು ಅಧಿಷ್ಠಾನ ಅಂತ ಕರೆದ್ರು. ಅಧಿಷ್ಠಾನಂ. ಎರಡನೇದ್ದು ಕರ್ತ. ಕರ್ತ ಅಂದ್ರೆ ಮಾಡುವವನು. ಕರೋಮಿ ಮಾಡ್ತೇನೆ ಅಂತಂದಾಗ ನಾನೇ, ಮಾಡ್ತಾನೆ ಅಂತಂದಾಗ ಅವನು, ಮಾಡ್ತಿ ಅಂತಂದಾಗ ನೀನು, ಏನಾದ್ರೆ ಆಗ್ಲಿ ನಾನು ಅವನು ನೀನು ಅಲ್ವೋ, ಮೂರಲ್ಲೇ ತಾನೆ, ಮೂರು ತಾನೆ. ಹಾಗಾದ್ರೆ ಏನು? ಕರ್ತ. ಒಬ್ಬ ಕರ್ತೃ ಇಲ್ಲದ ಒಂದು ಕ್ರಿಯೆ ಆಗೋಲ್ಲ, ಒಂದು ಕೆಲಸ ಆಗೋಲ್ಲ. ಅಧಿಷ್ಠಾನಂ ತಥಾ ಕರ್ತ. ಆಮೇಲೆ ಕರಣಂ. ಎಂತಹ ಕರಣಂ? ಪೃಥಗ್ವಿಧಂ ಕರಣಂ. ಕರಣ ಅಂದ್ರೆ ಸಾಧನ. ಮರ ಕಡಿತಾನೆ, ಮರ ಕಡಿಬೇಕಾದ್ರೆ ಬೇಕಾದ ಸಾಧನ ಯಾವುದು? ಕೊಡಲಿ. ಕೊಲ್ತಾನೆ ರಾಮ, ಕೊಲ್ಲಿಕ್ಕೆ ಬೇಕಾದ ಸಾಧನ ಅದನ್ನು ಕರಣ ಅಂತ ಕರೀತಾರೆ. ಕರಣ ಬೇಕಾ? ಮಡಕೆ ಮಾಡ್ತಾನಲ್ವೋ ಕುಂಬಾರ, ಕರ್ತೃ. ಮಡಕೆ ಮಾಡ್ತಾನೆ ಅಲ್ವೋ, ಮಡಕೆ ಮಾಡುವಿಕೆ, ಮಡಕೆಯನ್ನು ಮಾಡ್ತಾನೆ ಅಲ್ವೋ, ಮಡಕೆ ಕರ್ಮ ಅಲ್ವೋ. ಯಾರು ಮಾಡೋದು? ಕುಂಬಾರ. ಎಲ್ಲಿ ಮಾಡ್ತಾನೆ? ತನ್ನ ಮನೆಯಲ್ಲಿ. ಮನೆ ಅಧಿಷ್ಠಾನ. ಅಧಿಷ್ಠಾನಂ ತಥಾ ಕರ್ತ. ಕರಣಂಚ ಪೃಥಗ್ವಿಧಂ. ಕರಣದಲ್ಲಿ ಮಾತ್ರ ಪೃಥಗ್ವಿಧಂ, ನಾನಾ ರೀತಿಯಾದ ಕರಣಗಳು ಅಂತ. ಏನು ನಾನಾ ರೀತಿಯಾದ ಕರಣಗಳು? ಕುಂಬಾರ ಮಡಕೆ ಮಾಡ್ತಾನೆ, ಇಷ್ಟನ್ನು ಇಟ್ಟುಕೊಳ್ಳೋಣ. ಏನು, ಯಾವುದರಿಂದ ಮಾಡ್ತಾನೆ? ಮಣ್ಣಿನಿಂದ ಮಾಡ್ತಾನೆ. ಮಣ್ಣು ಸಾಕ? ಬರೇ ಮಣ್ಣು ಸಾಕ? ಮತ್ತೇನು ಬೇಕು? ಚಕ್ರ ಬೇಕು. ಆ ಚಕ್ರದ ಮೇಲೆ ಮಣ್ಣು ಇಡುತ್ತಾನೆ. ಚಕ್ರ ಗರ 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 ಎಲ್ಲ. ಈ ಸನ್ಯಾಸಿಗೆ ಕರ ಮಾಡಿಯೂ ಗೊತ್ತು. ನಮಗೆ ಪಾಠದಲ್ಲಿ ಬರುತ್ತೆ ಕರ ಮಾಡುವ ಕ್ರಮ. ಮಡಕೆ ಮಾಡುವ ಕ್ರಮ ನಮಗೆ ಸಂಸ್ಕೃತದ ಪಾಠದಲ್ಲಿ ಬರುತ್ತೆ. ಏನೆಲ್ಲ ಬೇಕು ಅವನಿಗೆ? ಒಂದು ಕೋಲು ಬೇಕು, ಒಂದು ಚಕ್ರ ಬೇಕು, ಮಣ್ಣು ಬೇಕು. ಚಕ್ರದ ಮೇಲೆ ಮಣ್ಣನ್ನಿಟ್ಟು ಚಕ್ರ ತಿರುಗಿಸಿ ಅದಕ್ಕೆ ಒಂದ ಕೈಯಿಂದ ಇಲ್ಲ ಕೋಲ್ನಿಂದ ಹೀಗೆ ಬಡಿತಾ ಬಡಿತಾ ಬಂದಾಗ ಅಥವಾ ತನ್ನ ಕೈಯಿಂದ ಆ ಮಣ್ಣನ್ನು ಹೀಗೆ ಮಾಡ್ತಾ ಬಂದಾಗ ಅಲ್ಲೇ ಮಣ್ಣಿಗೊಂದು ಶೇಪ್ ಅಲ್ಲ ಆಕಾರ, ಮಣ್ಣಿಗೊಂದು ಅಲ್ಲೇ ಆಕಾರ ಬರುತ್ತಲ್ಲ. ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಆಕಾರ ಕೊಡ್ತಾನಲ್ಲ, ಇದನ್ನು ಏನು ಅಂತ ಕರೆಯೋದು? ಕರಣ ಅಂತ ಕರೆಯೋದು. ಹಾಗಾದ್ರೆ ಇವನ ಕೈಯನ್ನು ಬಿಟ್ರೆ ಆಗುತ್ತಾ? ಕೋಲನ್ನು ಬಿಟ್ರೆ ಆಗುತ್ತಾ? ಮಣ್ಣನ್ನು ಬಿಟ್ರೆ ಆಗುತ್ತಾ? ಚಕ್ರವನ್ನು ಬಿಟ್ರೆ ಆಗುತ್ತಾ? ಇಲ್ಲ ಅಲ್ವೋ. ಹಾಗಾದ್ರೆ ಇದು ಪೃಥಗ್ವಿಧಂ. ಕರಣಂಚ. ಕೃಷ್ಣನ ಮಾತು ಎಷ್ಟು ಚೆನ್ನಾಗಿ ಉಂಟು ನೋಡಿ. ಕರಣಂಚ ಪೃಥಗ್ವಿಧಂ, ನಾನಾ ರೀತಿಯಾದ ಸಲಕರಣೆಗಳಿಂದ. ಯಾವೊಂದು ಕೆಲಸ ಆಗಬೇಕಾದ್ರೂ ಕೂಡ ಒಂದೇ ಸಲಕರಣೆಯಿಂದ ಆಗುವುದಿಲ್ಲ. ತುಂಬಾ ಸ್ವಾಮಿ ಏನ್ ಮರ ಕಡಿಬೇಕಾದ್ರೆ ಕೊಡಲಿ ಮಾತ್ರ ಸಾಕಲ್ವೋ ಅಂತ ಯಾರೋ ಅಂದ್ರು. ಹೌದಲ್ಲ? ಹಾಗಾದ್ರೆ ಕೈ ಬೇಡ, ಮತ್ತೆ ಕೈ ಯಾಕೆ? ಕೊಡ್ಲಿಕ್ಕೆ. ಯಾವಾಗ ಕೈ ಕೊಡ್ಲಿಕ್ಕೆ? ಮರ ಕಡ್ದು ಸಾಗಿಸುವಾಗ ಕೈ ಕೊಡ್ಲಿಕ್ಕೆ ಬೇಕಾ? ಕರಣಂಚ ಪೃಥಗ್ವಿಧಂ. ನೋಡೋಣ, ಒಂದೇ ಕರಣದಿಂದ, ಒಂದೇ ಸಾಧನದಿಂದ ಆಗತಕ್ಕಂತಹ ಕೆಲಸ ಯಾವುದು? ಕರಣಂಚ ಪೃಥಗ್ವಿಧಂ. ಕೃಷ್ಣ ಯಾಕೆ ಇಷ್ಟೆಲ್ಲ ಹೇಳ್ತಾನೆ ಅಂತಂದ್ರೆ, ಲೋಕದಲ್ಲಿ ಜುಜುಬಿ ಒಂದು ಮಡಕೆ ಮಾಡಬೇಕಾದ್ರೇನೆ ನಾವು ಇಷ್ಟೆಲ್ಲ ಪೇಚಾಡ್ತೇವೆ. ಅದನ್ನು ಸಂಗ್ರಹ ಮಾಡುವುದು, ಇದನ್ನು ಸಂಗ್ರಹ ಮಾಡುವುದು, ಚಕ್ರ ತರುವುದು, ದಂಡ ತರುವುದು, ಮಣ್ಣು ತರುವುದು, ಇವನಿಗೆ ಹೊರಲಿಕ್ಕಾಗದಿದ್ರೆ ಮಣ್ಣು ಹೊರಲಿಕ್ಕೆ ಕತ್ತೆಯನ್ನು ಸಾಕುವುದು, ಆ ಕತ್ತೆಗೆ ನಿತ್ತ ಅಕ್ಕಚ್ಚಿಡ್ಲಿಕ್ಕೆ ಒಂದು ಹತ್ತೆಯನ್ನು ಸಾಕುವುದು. ಹೀಗೆ ಹಾಗಾದ್ರೆ ಒಂದು ಜುಜುಬಿಯನ್ನು, ಅದು ಕೂಡ ಎಲ್ಲ ಏನಾಗುತ್ತೆ ಅಂದ್ರೆ ಕಪ್ಪೆಗಳನ್ನು ಒಟ್ಟು ಮಾಡಿದಂತೆ ಆಗುತ್ತೆ. ಒಂದು ಬಂದ್ರೆ ಮತ್ತೊಂದಿರೋಲ್ಲ, ಮತ್ತೊಂದು ಬಂದ್ರೆ ಮಗದೊಂದು ತಪ್ಪು ಹೋಗುತ್ತೆ, ಇದೆಲ್ಲ ಆಗುವುದು. ಹಾಗಾದ್ರೆ ಒಂದು ಜುಜುಬಿ ಮಡಕೆ ಮಾಡ್ಲಿಕ್ಕೇನೆ ನೀನು ಪೃಥಗ್ವಿಧವಾದ ಬೇರೆ ಬೇರೆ ರೀತಿಯ ಕರಣಗಳ ಸಂಗ್ರಹಕ್ಕೆ ಒದ್ದಾಡ್ತಿ ಮಹಾರಾಯ. ಹಾಗಿರುವಾಗ ಇಂತಹ ಅದ್ಭುತವಾದ ಜಗತ್ತನ್ನು ನಾನು ಸೃಷ್ಟಿ ಮಾಡ್ತೇನೆ ಅಂತಂದಾಗ ನಿನಗೆ ನನ್ನ ಮೇಲೆ ಮಹತ್ವ ಬುದ್ಧಿ ಬರಬೇಡವೋ?
ಇಂಥವರನ್ನೆಲ್ಲ ಕಟ್ಟಿಕೊಂಡು ಒಬ್ಬ ಒಂದಷ್ಟು ಮಡಕೆ ಮಾಡಿದ ಅಂತಂದ್ರೆ ಭೇಷ್ ಅಂತೇವೆ ನಾವು ಅವನಿಗೆ. ಅವನನ್ನು ವೇದಿಕೆ ಕರೆದು ಅವನಿಗೆ ಶಾಲ ಹಾಕ್ತೇವೆ. ಹಾಗಾದ್ರೆ ಇಷ್ಟು ಅದ್ಭುತವಾಗಿರತಕ್ಕಂಥ ಆದ್ರಿಂದ ಯಜುರ್ವೇದ ಒಂದು ದೇವರ ಬಗ್ಗೆ ಮಾತು ಹೇಳುತ್ತೆ. ನಮಃ ಕುಲಾಲೇಭ್ಯ, ದೇವರನ್ನು ಕುಲಾಲ ಅಂತ ಕರೆದ್ರು. ನಮ್ಮಲ್ಲಿ ಕುಲಾಲ ಜನಾಂಗ ಅಂತ ಒಂದುಂಟು, ಅದು ಮಡಕೆ ಮಾಡತಕ್ಕಂಥ ಜನಾಂಗ, ಓಡಾರಿ ಜನಾಂಗ ಅಂತ ಕರಿತೀವಿ. ಮಡಕೆ ಮಾಡ್ಲಿಕ್ಕಿದ್ದಂಥ ಜನ. ಯಾಕೆ ಅದನ್ನು ಉಲ್ಲೇಖ ಮಾಡಿದ್ರು? ಎಷ್ಟು ದೊಡ್ಡ ಜಗತ್ತೆಂಬ ಮಡಕೆಯನ್ನು ಮಾಡಬೇಕಾದ್ರೆ ಭಗವಂತನದ್ದು ಮಹತ್ವ ಬೇಡವೋ ಆ ದೃಷ್ಟಿಯಿಂದ ಏನಂತಾರೆ, ಪೃಥಕ್ ಕರಣಂಚ ಪೃಥಗ್ವಿಧಂ, ನಾನಾ ರೀತಿಯಾಗಿರತಕ್ಕಂತಹ ಕರಣಗಳು. ಆಮೇಲೆ ವಿವಿಧಾಚ ಪೃಥಕ್ ಚೇಷ್ಟ, ಪುನಃ ಪ್ರತ್ಯೇಕ. ಮಣ್ಣುಂಟು, ಚಕ್ರ ಉಂಟು, ದಂಡ ಉಂಟು, ಕರ್ತೃ ಕುಂಬಾರ ಇದ್ದಾನೆ, ಅಧಿಷ್ಠಾನ ಮನೆಯೋ ನೆಲನೋ ಉಂಟು. ಆಯ್ತಾ ಮಡಕೆ? ಎಲ್ಲ ಇಷ್ಟ ತನಕ ಹೇಳಿದ್ದುಂಟಲ್ಲ. ಕರ್ಣ ಉಂಟಲ್ಲ, ಕರ್ತೃ ಇದ್ದಾನಲ್ಲ, ಅಧಿಷ್ಠಾನ ಆಶ್ರಯ ನೆಲ ಉಂಟಲ್ಲ, ಆಗುತ್ತಾ ಮಡಕೆ? ಆಯ್ತಾ? ಇಲ್ಲ. ಮತ್ತೇನು ಬೇಕು? ಕೃಷ್ಣ ಅಂದ ವಿವಿಧಾಚ ಪೃಥಕ್ ಚೇಷ್ಟ, ವಿವಿಧ ಪೃಥಕ್ ಚೇಷ್ಟ. ವಿವಿಧ ಅರ್ಥ ಗೊತ್ತಾಯಿತು. ಪೃಥಕ್ ಪುನಃ ಅದೇ ಶಬ್ದ ಬೇರೆ ರೀತಿಯಲ್ಲಿ ಅದೇ ಅರ್ಥ ಬರುವ ಇನ್ನೊಂದು ಶಬ್ದದಂತೆ ತೋರುತ್ತೆ. ವಿವಿಧ ಅಂದ್ರೆ ಪೃಥಕ್ ಪೃಥಕ್ ಅಂತಲೇ ಅರ್ಥನ, ವಿವಿಧ ಅಂದ್ರೆ ಬೇರೆ ಬೇರೆ ಅಂತಲೇ ಅರ್ಥನ. ಅಬ್ಬಾ ಇವತ್ತು ಊಟಕ್ಕೆ ವಿವಿಧ ಭಕ್ಷ್ಯಗಳನ್ನು ಮಾಡಿದ್ದಾರೆ ಅಂತಂದ್ರೆ ಬೇರೆ ಬೇರೆ ಭಕ್ಷ್ಯಗಳನ್ನು ಮಾಡಿದ್ದಾರೆ ಅಂತ ಅರ್ಥ ಅಲ್ವೋ? ವಿವಿಧ ಪೃಥಕ್ ಭಕ್ಷ್ಯಗಳನ್ನು ವಿವಿಧಾಚ ಪೃಥಕ್ ಚೈವ. ನಮ್ಮ ನಿಮ್ಮ ಬಾಯಿಂದ ಬಂದಿರತಕ್ಕಂತಹ ಮಾತನ್ನಾದ್ರೂ ಏನೇನೋ ಸುಮ್ಮನೆ ಏನೇನೋ ಮಾತಾಡ್ತಾರೆ. ಯಾಕೆ ಇಷ್ಟೆಲ್ಲ ಶಬ್ದ ಪ್ರಯೋಗ ಮಾಡ್ತಾರೆ? ನಾವು ಸರಿ ವಾಪಸ್ ತಕೊಂಡೆ ಅಂತೇವೆ ಅಲ್ವೋ? ಹಿಂದೆ ತಕೊಂಡೆ, ನಾನು ಹೇಳಿದ ಶಬ್ದ ಹಿಂದೆ ತಕೊಂಡೆ. ದೇವರು ಎಂದೂ ಕೂಡ ತಾನು ಒಮ್ಮೆ ಬಾಯಿಂದ ಶಬ್ದ ಹೊರಡಿಸಿದ್ರೆ ಹಿಂದೆ ತಕೊಳ್ಳುವ ಪ್ರಸಂಗನೇ ಇಲ್ಲ. ವಿವಿಧಾಚ ಪೃಥಕ್ ಚೇಷ್ಟ ಅಂದ. ಏನು ಮಡಕೆ ಮಾಡಬೇಕು ಅಂತಾದ್ರೆ ಸರಿ, ಚೇಷ್ಟ, ನನ್ನ ಕೈಯಲ್ಲಿ ಚೇಷ್ಟೆ ಆಗಬೇಕಾ? ನನ್ನ ಕೈ ಆಚೆ ಈಚೆ ಹೋಗಬೇಕಾ? ನಾನು ಹೊರಗಿನಿಂದ ಅಂಗಳದಲ್ಲಿ ಬಂದು ಮನೆಯ ಒಳಗೆ ಇದ್ದವ ನಾನು, ಬೆಳಗಾಯ್ತು, ಮನೆಯ ಒಳಗಿನಿಂದ ನಾನು ಬರಬೇಕಾ? ಹೊರಗೆ ಬರಬೇಕಾ? ಹೊರಗೆ ಬಂದು ಕೂತ್ರೆ ಸಾಕ? ನನ್ನ ಕೈಯಲ್ಲಿ ಚೇಷ್ಟೆ ಆಗಬೇಡವೋ? ನನ್ನ ಕೈಯಲ್ಲಿ ಅಲುಗಾಟ ಆಗಬೇಡವೋ? ಇದೇನು? ಇದು ವಿವಿಧ ಚೇಷ್ಟ. ಒಂದೇ ರೀತಿಯ ಚೇಷ್ಟೆ ಅಲ್ಲ. ಒಂದು ಮಡಕೆ ಮಾಡಬೇಕು ಅಂತಾದ್ರೆ ಅದಕ್ಕೆ ಒಂದು ರೀತಿಯ ಚೇಷ್ಟೆ, ಆದ್ರೆ ಇನ್ನೊಂದು ಆಕಾರದ ಮಡಕೆ ಮಾಡುವ ಅದಕ್ಕೆ ಮತ್ತೊಂದು ರೀತಿಯ ಚೇಷ್ಟೆ ಅವನ ಕೈಯಲ್ಲಿ ಅಲ್ವೋ? ಎಲ್ಲದಕ್ಕೂ ಒಂದೇ ರೀತಿಯ ಚೇಷ್ಟೆ ಆಗುತ್ತಾ? ಒಂದೇ ರೀತಿಯ ಚೇಷ್ಟೆಯನ್ನು ಮಡಕೆ ಮಾಡಿಬಿಟ್ಟು ಎಲ್ಲಾ ಮಡಕೆಗಳು ಒಂದೇ ಆಕಾರ ಬಂದಿತ್ತು. ಬೇರೆ ಬೇರೆ ಆಕಾರದ ಮಡಕೆಗಳು ಬರಬೇಕು ಅಂತಾದ್ರೆ ವಿವಿಧ ಚೇಷ್ಟ, ಬೇರೆ ಬೇರೆ ರೀತಿಯ ಚೇಷ್ಟೆಗಳು. ಎಲ್ಲಿ? ಕೈಯಲ್ಲೇ, ನಮ್ಮದೇ ಕೈಯಲ್ಲಿ. ಚೇಷ್ಟೆಯ ಆಶ್ರಯ ನಮ್ಮದೇ ಕೈ, ಚೇಷ್ಟೆಗೆ ಅಧಿಷ್ಠಾನ ನಮ್ಮದೇ ಕೈ. ಒಂದೇ ಕೈಯಲ್ಲಿ ವಿವಿಧ ಚೇಷ್ಟ, ನಾನಾ ರೀತಿಯಾದ ಚೇಷ್ಟೆಗಳ. ಮತ್ತೊಂದನ್ನು ಪೃಥಕ್ ಅಂತುಂಟಲ್ಲ, ಇನ್ನೊಂದು ವಿವಿಧಾಚ ಪೃಥಕ್ ಚೇಷ್ಟ. ಪೃಥಕ್ ಅಂತಂದ್ರೆ ಮಡಕೆ ಮಾಡಬೇಕು ಅಂತ ಆದ್ರೆ ಕುಂಬಾರ ಒಬ್ಬನ ಕೈಯಲ್ಲಿ ಚೇಷ್ಟೆ ಆದ್ರೆ ಸಾಲು. ಮತ್ತೆ ಅವನ ಮನೆ ಮಂದಿಯೋ ಅಥವಾ ಅವನ ಸಹಾಯಕರೋ ಎಲ್ಲ ಬಿಡಿ, ಮನೆ ಮಂದಿ ಇಲ್ಲ ಅಂತ ಹೇಳ್ಬೋದು, ಸಹಾಯಕರು ಇಲ್ಲ ಅಂತ ಹೇಳ್ಬೋದು, ಅಥವಾ ಮನೆ ಮಂದಿಯ ಸಹಾಯ ಯಾರನ್ನು ತಗೊಳ್ಳಿಲ್ಲ, ತಾನೇ ಬಂದಿದ್ದಾನೆ ಮಡಕೆ ಮಾಡಲಿಕ್ಕೆ ಅಂತ ಕೂತ. ಮಡಕೆ ಮಾಡಲಿಕ್ಕೆ ಕೈಯಲ್ಲಿ ಚೇಷ್ಟೆ, ನಾನಾ ರೀತಿಯಾದ ಚೇಷ್ಟೆ ಕೈಯಲ್ಲಿ ಶುರುವಾಯಿತು. ಇನ್ನೊಂದು ಪೃಥಕ್ ಚೇಷ್ಟ ಅಂತುಂಟು. ಏನು ಗೊತ್ತಾ? ಇವಾಗ ಕೈಯಲ್ಲಿ ಚೇಷ್ಟೆ ಮಾಡಿದರೆ ಸಾಕ, ಚಕ್ರದಲ್ಲಿ ಚೇಷ್ಟೆ ಬೇಕಾ? ಚಕ್ರ ಸುತ್ತದೆ, ಚಕ್ರ ಮುಷ್ಕರ ಮಾಡಿ ನಾನು ತಿರುಗೋಲ್ಲಪ್ಪ, ನನಗೆ ಯಾಕೆ ಬೇಕು ಅಂತ ಅದು ಸುಮ್ಮನೆ ಕೂತ್ರೆ ಮಡಕೆ ಮಾಡ್ಲಿಕ್ಕಾಗುತ್ತಾ? ಅದಕ್ಕೆ ಕೃಷ್ಣ ಅಂದ ಪೃಥಕ್ ಚೇಷ್ಟ. ಇವನಲ್ಲಿ ಚೇಷ್ಟೆ ಒಂದು, ಇವನಿಕ್ಕಿಂತ ಪೃಥಕ್ಕಾಗಿ ಪ್ರತ್ಯೇಕವಾಗಿರತಕ್ಕಂಥವರಲ್ಲಿ ಚೇಷ್ಟೆ ಮತ್ತೊಂದು. ವಿವಿಧಾಚ ಪೃಥಕ್ ಚೇಷ್ಟ ಅಂದ್ರೆ ಸಾಮಾನ್ಯವಾಗಿ ನಿಮ್ಮೆಲ್ಲರ ತಲೆಯಲ್ಲಿ ಇರುತ್ತಲ್ಲ, ನಾನೇ ಮಾಡಿದ್ದು ಅಂತ ತಲೆಯಲ್ಲಿ ಇರುತ್ತಲ್ಲ, ಅದಕ್ಕೆ ಕೃಷ್ಣ ಎಚ್ಚರಿಕೆ ಕೊಡುವುದು. ನೀನೇ ಮಾಡಿದ್ದ, ಹಾಗಾದ್ರೆ ಚಕ್ರ ತಿರುಗುವುದನ್ನು ಬಿಡಿಸು, ನೀನೇ ಮಾಡು ಮಡಕೆ. ನಿನ್ನ ಚೇಷ್ಟೆ ಮಾತ್ರ ಸಾಕ ಮಡಕೆ ಆಗ್ಲಿಕ್ಕೆ? ಹೌದು, ನನ್ನ ಚೇಷ್ಟೆ ಮಾತ್ರ ಸಾಕು. ಹಾಗಾದ್ರೆ ಚಕ್ರ ಬದಿಗಿಡು, ನೋಡೋಣ, ಮಡಕೆ ಮಾಡು. ಏನಂತಾನೆ? ಇಲ್ಲ ಸ್ವಾಮಿ, ಚಕ್ರದಲ್ಲಿ ತಿರುಗುವಿಕೆ ಬೇಕು, ಚಕ್ರ ತಿರುಗಬೇಕು. ಹೌದಾ? ಹಾಗಾದ್ರೆ ನಿನ್ನ ದೇಹದಲ್ಲಿ ಆಗುವ ಚೇಷ್ಟೆಗಿಂತ ಪ್ರತ್ಯೇಕವಾದ ಚೇಷ್ಟೆ ಬೇಕು. ಯದ್ಯಪಿ ಅದು ಜಡ, ನೀನೊಬ್ಬ ಚೇತನ ಅಲ್ವೋ? ನಿನ್ನ ಚೇಷ್ಟೆ ಮಾತ್ರ ಸಾಲದಲ್ವೋ? ಒಂದು ಜಡದ ಚೇಷ್ಟೆನೂ ಕೂಡ ಬೇಕಲ್ಲ. ಜಡದ ಚೇಷ್ಟೆ ನಿನ್ನ ಚೇಷ್ಟೆಗಿಂತ ಪ್ರತ್ಯೇಕ. ಏನದು ವಿಲಕ್ಷಣ? ಯಾಕೆ ಅದು ಪೃಥಕ್? ನಿನ್ನಲ್ಲಿ ಚೇಷ್ಟೆ ಆಗುತ್ತಲ್ಲ,
ನೀನು ಆಲೋಚನೆ ಮಾಡಿದ ಚೇಷ್ಟೆ. ನಿನ್ನ ಕೈಯಲ್ಲಿ ಚೇಷ್ಟೆ ಆಗುವಾಗ ನಿನಗೆ ಪರಿಜ್ಞಾನ ಉಂಟು, ನನ್ನ ಕೈಯಲ್ಲಿ ಚೇಷ್ಟೆ ಆಗುತ್ತೆ ಅಂತ. ಆದರೆ ಆ ಚಕ್ರದಲ್ಲಿ ಚೇಷ್ಟೆ ಆಗುವಾಗ ಚಕ್ರಕ್ಕೆ ಪರಿಜ್ಞಾನ ಇಲ್ಲ. ನನ್ನಲ್ಲಿ ಚೇಷ್ಟೆ ಆಗ್ತಾ ಉಂಟು ಅಂತ ಚಕ್ರಕ್ಕೆ ಜ್ಞಾನ ಉಂಟಾ? ಚಕ್ರಕ್ಕೆ ತಿಳುವಳಿಕೆ ಉಂಟಾ? ಚಕ್ರ ಜಡ. ಅದಕ್ಕೆ ಕೃಷ್ಣ ಅಂದ, ನಿನ್ನ ದೇಹದಲ್ಲಿ ಆಗುವ ಚೇಷ್ಟೆಗಿಂತ ಪ್ರತ್ಯೇಕವಾದ ಚೇಷ್ಟೆ ಆ ಚಕ್ರದಲ್ಲಿ ಆಗುತ್ತೆ. ನಿನ್ನ ಚೇಷ್ಟೆ ಮಾತ್ರ ಸಾಲದು, ಜಡದಲ್ಲಿ ಆಗತಕ್ಕಂಥ ಚೇಷ್ಟೆನೂ ಬೇಕು. ವಿವಿಧಾಚ ಪೃಥಕ್ ಚೇಷ್ಟಾ. ಸರಿ ಉಂಟಲ್ಲ? ಎಷ್ಟು ಮಾತು ಹೇಳಬೇಕು ದೇವರು ಅಷ್ಟೇ ಮಾತು ಹೇಳಿದಲ್ವು. ಒಂದು ವೇಳೆ ವಿವಿಧ ಪೃಥಕ್ ಅನ್ನತಕ್ಕಂತಹ ಶಬ್ದ ಇಲ್ಲದೆ ವಿವಿಧ ಚೇಷ್ಟ ಅಂತ ಇಷ್ಟೇ ಅಂದ್ಬಿಟ್ರೆ, ನಮ್ಮ ದೇಹದಲ್ಲಿ ಆಗತಕ್ಕಂತಹ ಬೇರೆ ಬೇರೆ ಚೇಷ್ಟೆಗಳು ಅಂತ ಇಷ್ಟೇ ಅರ್ಥ ಮಾಡಿ ಯಾರೋ ಒಬ್ರು ಕುಚೇಷ್ಟೆಯಿಂದ ಪ್ರಶ್ನೆ ಮಾಡ್ತಾನೆ. ಹಾಗಾದ್ರೆ ಚಕ್ರದಲ್ಲಿ ಚೇಷ್ಟೆ ಬೇಡವಾ ಅಂತ ಪ್ರಶ್ನೆ ಮಾಡ್ತಾನೆ. ಯಾರ ಪ್ರಶ್ನೆಗೂ ಅವಕಾಶ ಕೊಡದೆ ಕೃಷ್ಣ ಹೇಳಬೇಕಾದನ್ನು ಸ್ಪಷ್ಟವಾಗಿ ವಿವಿಧಾಚ ಪೃಥಕ್ ಚೇಷ್ಟ ಅಂತಂದ. 4 ಆಯ್ತಾ? ನಾನಿದ್ದೇನೆ, ಮನೆ ಇದೆ, ಮಣ್ಣು ಚಕ್ರಾದಿಗಳು ಇವೆ, ಇವನ ಕೈಯಲ್ಲಿ ಚೇಷ್ಟೆ ಇದೆ, ಚಕ್ರದಲ್ಲಿಯೂ ಚೇಷ್ಟೆ ಇದೆ. ಆದರೂ ಏನು? ಮಣ್ಣು ಜೋಡಿಸ್ತಾನೆ ಜೋಡಿಸ್ತಾನೆ ಜೋಡಿಸ್ತಾನೆ, ಎಷ್ಟು ಜೋಡಿಸಿದ್ರು ಕೂಡ ಮಣ್ಣು ಉದುರುತ್ತೆ ಉದುರುತ್ತೆ ಉದುರುತ್ತೆ. ಆಕಾರ ಬರ್ತಾ ಇಲ್ಲ. ಉಂಟಾ? ಅನುಭವಿಸ್ತೇವ ನಾವು ಇದನ್ನು ಕೂಡ ನಮ್ಮ ಜೀವನದಲ್ಲಿ ಅನುಭವಿಸ್ತೇವ. ಎಲ್ಲ ಸಲಕರಣೆಗಳು ಇರ್ತಾವಲ್ಲ, ಯಾವುದೋ ಒಂದು ಕೊರತೆ ಉಂಟು, ಯಾವುದ್ರದ್ದೋ ಒಂದು ನ್ಯೂನತೆ ಉಂಟು. ಕೃಷ್ಣ ಅಂದ, ದೈವಂ ಅತ್ರ ಪಂಚಮಂ. 5ನೇ ಕಾರಣವೇ ದೈವ ಅಂದ. 5ನೇ ಕಾರಣವೇ ಅದೃಷ್ಟ ಅಂದ. ಅದೃಷ್ಟ ಅಂದ 5ನೇ. 4 ಕಾರಣವನ್ನು ಕೂಡ ತೋರಿಸ್ಲಿಕ್ಕೆ ಆಯ್ತಲ್ಲ. ಇದು ಕುಲಾಲ, ಇದು ಅವನಿಗೆ ಆಶ್ರಯ, ಇದು ಮಣ್ಣು, ಇದು ಚಕ್ರ, ಇದು ಕೈ, ಇದು ಕೈಯಲ್ಲಿ ಆಗತಕ್ಕಂಥ ಕ್ರಿಯೆ. ಈ 4 ಕೂಡ ಕಣ್ಣಿನಿಂದ ಒಬ್ಬನಿಗೆ ತೋರಿಸ್ಲಿಕ್ಕಾಯ್ತಲ್ಲ. ಆದರೂ ಕೆಲಸ ಆಗಲಿಲ್ಲಲ್ಲ. ಕೃಷ್ಣ ಅಂದ, ದೈವಂ. ದೈವಕ್ಕೆ ಹೆಸರು ಅದೃಷ್ಟ. ಅದೃಷ್ಟ ಅಂದ್ರೆ ಕಾಣಿಸದೇ ಇದ್ದದ್ದು ಒಂದು ಕೊನೆಯ ಕಾರಣ ಉಂಟು. ದೈವಂ ಚೈವಾತ್ರ ಪಂಚಮಂ. ಇದರಲ್ಲಿ ಅರ್ಜುನ, ಯದ್ಯಪಿ ಒಂದು ದೈವ ಇತ್ತು ಅಂತಂದ್ರೆ ಅದೃಷ್ಟ ಒಂದು ಇದ್ರೆ ಸಾಕು. ಎಲ್ಲ ಅದೃಷ್ಟಕ್ಕೆ ಅಷ್ಟು ಶಕ್ತಿ ಉಂಟು, ಮಾಡಿಸುವ ಶಕ್ತಿ ಉಂಟು. ಆದ್ರೂ ಅದೃಷ್ಟ ಹಾಗೆ ಮಾಡೋಲ್ಲ. 4 ಸಲಕರಣೆಗಳನ್ನು ಸೇರಿಸಿ ಕೊನೆಯದಾಗಿ ಅದೃಷ್ಟ ತಾನು ಬಂದು ನಮಗೆ ಆ ಮಡಕೆಯಿಂದ ನೀರು ಕುಡಿಯುವುದು ನಮ್ಮ ಹಣೆಯಲ್ಲಿ ಬರೆದಿದೆ. ಕುಂಬಾರನಿಂದ ಮಡಕೆ ಆಗುತ್ತೆ. ಇಲ್ಲದಿದ್ರೆ ಏನ್ ಪ್ರಯತ್ನ? ಅದರಿಂದಲೇ ನಾವೆಲ್ಲ ಏನು ಕೆಲಸ ಮಾಡಬೇಕಾದ್ರೂ ಕೂಡ ಮೊದಲು ದೇವತಾ ಪ್ರಾರ್ಥನೆ. 2 ತೆಂಗಿನಕಾಯಿ, ಎಲೆ ಅಡಿಕೆ, ಬಾಳೆಹಣ್ಣು ಇಷ್ಟನ್ನು ಹಿಡ್ಕೊಂಡು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಕೆಲಸ ಶುರು ಮಾಡಿ. ಆದರೂ ಕೆಲವು ಸಲ ಕೆಲಸ ಆಗೋಲ್ಲ. ಯಾಕೆ ಆಗೋಲ್ಲ ಅಂದ್ರೆ ಅಲ್ಲಿ ದೈವದ ಚಿಂತನೆ ಬೇಕಾದಷ್ಟು ನಡೀಲಿಲ್ಲ, ಆದ್ರಿಂದ ಆಗಲಿಲ್ಲ. ಯಾಕೆ? ಅವಸರ 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 ಅವಸರ. ಪಾಪ ಪುರೋಹಿತರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇವ ಎಲ್ಲೋ ಹೋಗಿ ಆಗಿದೆ ಆ ಮಧ್ಯದಲ್ಲಿ. ಪುರೋಹಿತರೆ ಪ್ರಾರ್ಥನೆ ಮುಗಿದಾಗ ಹೇಳಿ ಬರ್ತೇನೆ ಎಂದ. ಪುರೋಹಿತರಂದ್ರು ಎಲ್ಲ ಮುಗಿದ ಮೇಲೆ ಹೇಳ್ತೇನೆ ಬಾ ಅಂತ. ದೈವಂ ಚೈವಾತ್ರ ಪಂಚಮಂ. ಅದಕ್ಕೆ ಕಾಣುತ್ತೆ ನಾವೇನಾದ್ರೂ ಒಳ್ಳೆ ಕೆಲಸಕ್ಕೆ ಅಂತ ತಿಳಿದಾಗ ತುಂಬ ವಿಘ್ನಗಳು ಬರ್ತದಲ್ಲ. ವಿಘ್ನಗಳು ಬಂದ್ರೆ ಒಳ್ಳೆದು ಅಂತ ಹಿರಿಯರು ಅದಕ್ಕೋಸ್ಕರನೇ ಹೇಳಿದ್ದು. ಶ್ರೇಯಾಂಸಿ ಬಹು ವಿಘ್ನಾನಿ ಅಂತಂದ್ರು. ಒಳ್ಳೆ ಕೆಲಸಕ್ಕೆ ತೊಡಗಿದಾಗ ವಿಘ್ನ ಬರಬೇಕು, ವಿಘ್ನ ಪರಿಹಾರ ಆಗ್ಬೇಕು, ಆಮೇಲೆ ನಮ್ಮ ಕೆಲಸ ಚೆನ್ನಾಗಿ ಮುಂದುವರಿಯುತ್ತೆ. ಸಮುದ್ರ ಮಥನ ಮಾಡ್ಲಿಕ್ಕೆ ಅಮೃತಕ್ಕೆ ಅಂತ ದೇವತೆಗಳು ತೊಡಗಿದ್ರು. ಏನಾಯ್ತು? ವಿಘ್ನ ಬಂತು. ಏನು ವಿಘ್ನ? ಬೆಟ್ಟ ಮುಳುಗುವ ಹಂತಕ್ಕೆ ಬಂತು. ದೇವತೆಗಳು ದೈತ್ಯರೆಲ್ಲ ಬಳಲುವ ಹಂತಕ್ಕೆ ಬಂದ್ರು. ಕಾಲಕೂಟ ವಿಷ ಬಂತು, ಉರಿ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ತುಂಬಾ ವಿಘ್ನ ಬಂದಾಗ ಎಲ್ಲರೂ ಸೇರಿಕೊಂಡು ದೈವವನ್ನು ಮೊರೆ ಹೊಕ್ಕರು, ಜೋರಾಗಿ ಮೊರೆ ಹೊಕ್ಕರು. ದೈವ ಅನುಗ್ರಹ ಮಾಡಿತು, ಅಮೃತ ಬಂತು. ಆ ದೃಷ್ಟಿಯಲ್ಲಿ ನಮ್ಮ ನಿಮ್ಮ ಕೆಲಸದಲ್ಲಿ ವಿಘ್ನಗಳು ಬಂತು ಅಂತಂದ್ರೆ ನಾವು ಆವಾಗ ದೇವತಾ ಪ್ರಾರ್ಥನೆಯನ್ನು ಜಾಸ್ತಿ ಮಾಡುತ್ತೇವೆ. ಜಾಸ್ತಿ ಎಷ್ಟು ಬೇಕೋ ಅಷ್ಟು ಆಯ್ತಲ್ಲ, ಮತ್ತೆ ನಮ್ಮ ಕೆಲಸ ಸಸೂತ್ರವಾಗಿ ನಿರ್ವಿಘ್ನವಾಗಿ ನಡೆಯುತ್ತೆ. ದೈವಂ ಚೈವಾತ್ರ ಪಂಚಮಂ. 5ನೆಯ ಕಾರಣವೇ ಅರ್ಜುನ ದೈವ. ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಕ್ ವಿಧಂ. ಅರ್ಥ ಆಯ್ತಲ್ಲ. ಆಮೇಲೆ ಚೇಷ್ಟ ಪೃಥಕ್, ವಿವಿಧ ವಿವಿಧ ಪೃಥಕ್ ಚೇಷ್ಟ, ದೈವಂ ಚೈವಾತ್ರ ಪಂಚಮಂ. ಹೀಗೆ
5 ಕಾರಣಗಳು ಬೇಕು ಯಾವುದೇ ಒಂದು ಕೆಲಸ ನಡೀಬೇಕಾದ್ರೂ ಕೂಡ. ಹೇಗೆ ನಡೆಯುತ್ತೆ ಅದು? ಕೃಷ್ಣ ಅದನ್ನು ಪುನಃ ಇನ್ನೂ ಬಿಡಿಸಿ ಹೇಳ್ತಾ ಇದ್ದಾನೆ. ಶರೀರ ವಾಂಗ್ ಮನೋಭಿಹಿ ಯತ್ ಕರ್ಮ ಪ್ರಾರಭತೆ ನರಃ. ಶರೀರ ವಾಕ್ ಮನೋಭಿಹಿ ಯತ್ ಕರ್ಮ ಆರಭತೆ ನರಃ. ಯಾವುದರ್ಥ ಆಗಿಲ್ಲ ಇದರಲ್ಲಿ? ಇದು ಸಂಸ್ಕೃತದ ಶ್ಲೋಕ. ಈ ದಿವಸ ಏನಾದರೂ ಸಂಸ್ಕೃತ ಒಂದು ಯಾವುದ್ರದ್ದು ಮಧ್ಯದಲ್ಲಿ ಬಂದ್ರೆ ನಮ್ಮ ಮಕ್ಕಳು ಗಲಾಟೆ ಮಾಡ್ತಾರೆ. ಆ ಸಂಸ್ಕೃತವನ್ನು ಅಲ್ಲಿಂದ ತೆಗೀರಿ ಅಂತ ಗಲಾಟೆ ಮಾಡ್ತಾರೆ. ಅದಕ್ಕೆ ಸರಿಯಾಗಿ ಅಸಂಸ್ಕೃತ ಮಂತ್ರಿಗಳು ಭೇಷ್ ತೆಗಿಸೋಣ ಅಂತಾರೆ. ಒಟ್ಟಿಗೆ ನಾವು ಅಸಂಸ್ಕೃತರನ್ನೇ ತಯಾರು ಮಾಡುವ ಕ್ರಮ. ಯಾವುದೋ ವಿಜ್ಞಾನ ಪುಸ್ತಕದಲ್ಲಿ ಮಧ್ಯದಲ್ಲಿ ಸಂಸ್ಕೃತ ಸೇರಿತಂತೆ. ಮಕ್ಕಳು ಗಲಾಟೆ ಮಾಡಿದ್ರು ಸಚಿವರ ಮುಂದೆ, ಸಂಸ್ಕೃತ ಸೇರಿದೆ ಅಂತ. ಸಚಿವರು ಭರವಸೆ ಕೊಟ್ಟರು, ಆ ಸಂಸ್ಕೃತವನ್ನು ಕಿತ್ತು ಬಿಸಾಡ್ತೇನೆ. ಯಾಕೆ? ಅವನ ಸಂಸ್ಕೃತ ಇವನ ಸಂಸ್ಕೃತ, ಕಿತ್ತು ಬಿಸಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಟ್ಟ. ಆಂಗ್ಲ ಭಾಷೆ ಸೇರಿದಾಗ ಅರ್ಥ ಆಯಿತು. ಯಾಕೆ? ಅದು ಆಂಗ್ಲ ಭಾಷೆ, ನಾವು ಅಧ್ಯಯನ ಮಾಡಿದ್ದೇವೆ. ಅದೇ ರೀತಿ ಸಂಸ್ಕೃತ ಸೇರಿದಾಗ ಯಾಕೆ ಅಧ್ಯಯನ ಮಾಡಬಾರದು? ಅಧ್ಯಯನ ಮಾಡಿ ಯಾಕೆ ಅರ್ಥೈಸಿಕೊಳ್ಳಬಾರದು? ಆ ಹಂತದಲ್ಲಿ ನಾವೆಲ್ಲ ಆಂಗ್ಲರು. ಯಾಕೆ? ನಾವೆಲ್ಲ ಅಸ್ಪಷ್ಟ ಮಾತುಗಾರರು. ಸಂಸ್ಕೃತ ಹೇಳಬೇಕಾದ್ರೆ ಸ್ಪಷ್ಟತೆ ಬೇಕು, ನಮ್ಮಲ್ಲಿ ಸ್ಪಷ್ಟತೆ ಇಲ್ಲ. ಆದ್ರಿಂದ ಎಷ್ಟು ಇಂಗ್ಲಿಷ್ ಸಾಧ್ಯ ಉಂಟು ಅಷ್ಟು ಗೋವೆಂಟ್ ಗೋವಿಂದ. ಇದು ಕೃಷ್ಣನ ಬಾಯಿಂದ ಬಂದಿರತಕ್ಕಂತಹ ಮಾತು. ಶರೀರ ವಾಕ್ ಮನೋಭಿಹಿ ಯತ್ ಕರ್ಮ ಪ್ರಾರಭತೆ ನರಃ. ನ್ಯಾಯಂ ವಾ ಅನ್ಯಾಯಂ ವಾ, ನಾನು ಬಿಡಿಸ್ಬೇಕಾಗಿಲ್ಲಲ್ಲ. ನ್ಯಾಯಂ ವಾ ಅನ್ಯಾಯಂ ವಾ, ಒಳ್ಳೆದೋ ಕೆಟ್ಟದೋ, ನ್ಯಾಯನೋ ಅನ್ಯಾಯನೋ, ಏನು? ಶರೀರ ಮಾತು ಮನಸ್ಸುಗಳಿಂದ. ಶರೀರದಿಂದ ನ್ಯಾಯವನ್ನೋ ಅನ್ಯಾಯವನ್ನೋ ಮಾಡ್ತೇವೆ, ಮನಸ್ಸಿನಿಂದ ಮಾಡ್ತೇವೆ, ಮಾತಿನಿಂದ ಮಾಡ್ತೇವಲ್ಲ. ಮಾತಿನಿಂದ ಒಬ್ಬನಿಗೆ ಬೈಯುವ ಮೂಲಕ ಅದು ನ್ಯಾಯವಾಗಿ ಬೈದದ್ದೋ ಅನ್ಯಾಯವಾಗಿ ಬೈದದ್ದೋ ಅಂತ ಗೊತ್ತಿಲ್ಲ, ಬೈತೇವೆ. ನಾನು ದೊಡ್ಡವ ಅಂತ ತೋರಿಸಿಕೊಡ್ಲಿಕ್ಕೆ ಬೈಯುವರು ತುಂಬ ಜನ ಇದ್ದಾರೆ. ನಾನು ಅವರಿಗಿಂತ ದೊಡ್ಡವ ಹೇಗೆ ಗೊತ್ತಾಗುವುದು? ಅವನಿಗೆ ಬೈಯುವ ಮೂಲಕ. ಮೇಲಧಿಕಾರಿಗಳು ಕೆಳಗಿನ ಅಧಿಕಾರಿಗಳಿಗೆ ತರಾಟೆ ಎತ್ತಿಕೊಳ್ತಾರೆ. ಅದು ವಿಶೇಷವಾಗಿ ಯಾವಾಗ ಅಂತಂದ್ರೆ ಮೇಲಧಿಕಾರಿಗೆ ಅವನ ಕಚೇರಿಗೆ ನೆಂಟರು ಬಂದಿದ್ರೆ ಇಂಥದ್ದೆಲ್ಲ ಇರುತ್ತಲ್ಲ. ನ್ಯಾಯಂ ವಾ ಅನ್ಯಾಯಂ ವಾ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಇದು 5 ಅವನಿಗೆ ಕಾರಣಗಳು. ಕೃಷ್ಣ ಇಲ್ಲಿ ಏನಂದ? ಶರೀರ ವಾಕ್ ಮನಸ್ಸು. ಮನಸ್ಸಿನಿಂದ ನಡೆಯತಕ್ಕಂಥ ಕ್ರಿಯೆ ಏನು ಗೊತ್ತಾ? ಆಲೋಚನೆ. ಮನಸ್ಸಿನಲ್ಲಿ ಆಗತಕ್ಕಂಥ ಕ್ರಿಯೆ ಏನು ಗೊತ್ತಾ? ಧ್ಯಾನ. ಒಂದು ವಸ್ತುವಿನ ಬಗ್ಗೆ ಮನಸ್ಸಿನಲ್ಲಿ ಸದಾ ಚಿಂತನೆ ಮಾಡ್ತೇವಲ್ಲ, ಇದಕ್ಕೆ ಮಾನಸಿಕ ಕ್ರಿಯೆ ಧ್ಯಾನಂ. ಹಿರಿಯರು ಹೇಳಿದ್ದು ಧ್ಯಾನಂ ಮಾನಸಿಕ ಕ್ರಿಯಾ. ಮನಸ್ಸಿನ ಕ್ರಿಯೆಗೆ, ಮನಸ್ಸಿನ ಕೆಲಸಕ್ಕೆ, ಮಾನಸಿಕ ಕೆಲಸಕ್ಕೆ ಧ್ಯಾನ ಅಂತ ಹೆಸರು. ಯಾವುದೂ ಆಗ್ಬೋದು, ದೇವರ ಧ್ಯಾನನೇ ಆಗಬೇಕಾಗಿಲ್ಲ. ನಮ್ಮ ಮನೆಯಲ್ಲಿರತಕ್ಕಂಥ ಯಾವುದಾದ್ರೂ ಒಂದು ಒಳ್ಳೆಯ ಪ್ರಿಯವಾದ ವಸ್ತುವಿನ ಬಗ್ಗೆ ನಾವು ಸದಾಕಾಲ ಚಿಂತನೆ ಮಾಡ್ತಾ ಇದ್ರು ಅದು ಆ ವಸ್ತುವಿನ ಧ್ಯಾನ. ಆ ವಸ್ತುವಿನ ಬಗ್ಗೆ ಮನಸ್ಸಿನಲ್ಲಿ ನಡೆಯತಕ್ಕಂತಹ ಕ್ರಿಯೆ. ಮನಸ್ಸು ಆ ವಸ್ತುವನ್ನು ಎಣಿಸ್ತಾ ಇರುವುದಕ್ಕೆ ಕ್ರಿಯೆ ಅಂತ ಕರೆದ್ರು ಶಾಸ್ತ್ರಕ್ಕೆ. ಮಾನಸಿಕ ಕ್ರಿಯೆ. ಇದಕ್ಕೂ ಬೇಕಲ್ಲ ಅಧಿಷ್ಠಾನ, ಬೇಕಲ್ಲ ಮನಸ್ಸು. ಈ ಒಂದು ಇರಲಿಕ್ಕೆ ಬೇಕಾಗಿರತಕ್ಕಂಥ ಶರೀರ ಬೇಕಲ್ಲ. ಮನಸ್ಸು ಶರೀರದಲ್ಲಿರುವುದಲ್ವೋ, ಅಧಿಷ್ಠಾನ. ಸರಿ, ಆಲೋಚನೆ ಮಾಡುವುದು. ಇವನು ಜೀವ ಆಲೋಚನೆ ಮಾಡ್ತಾನೆ, ಮನಸ್ಸಿನಲ್ಲಿ ಕ್ರಿಯೆ ಆಗುತ್ತೆ. ಕೈಯಲ್ಲಿ ಕ್ರಿಯೆ ಆಗುತ್ತೆ, ಮನಸ್ಸಿನಲ್ಲಿ ಕ್ರಿಯೆ ಆಗುತ್ತೆ. ಕೈಯಲ್ಲಿ ಕ್ರಿಯೆ ಮಾಡುವವ, ಕೈಯಲ್ಲಿ ಚೇಷ್ಟೆ ಮಾಡುವವ ಜೀವ, ಮನಸ್ಸಿನಲ್ಲಿ ಚೇಷ್ಟೆ ಮಾಡುವವ ಜೀವ. ಹಾಗಾದ್ರೆ ಶರೀರದಲ್ಲಿ ಜೀವನು ಕರಣದಿಂದ, ಕರಣ ಅಂತಂದ್ರೆ ಮನಸ್ಸೇ ಕರಣ. ಅದಕ್ಕೆ ಮನಸ್ಸಿನಿಂದ ಅಲ್ವೋ ಆಲೋಚನೆ ಮಾಡೋದು, ಮಣ್ಣಿನಿಂದ ಅಲ್ವೋ ಮಡಕೆ ಮಾಡೋದು, ಬಾಣದಿಂದ ಅಲ್ವೋ ಕೊಲ್ಲೋದು. ಇಂದ ಅಂತ ಬಂದ್ರೆ ತೃತೀಯ, ತೃತೀಯ ಅಂದ್ರೆ ಕರಣ. ಕೊಡಲಿಯಿಂದ ಅಲ್ವೋ ಕಡಿಯೋದು, ಕೊಡಲಿ ಕರಣ. ಮನಸ್ಸಿನಿಂದ ಅಲ್ವೋ ಆಲೋಚನೆ ಮಾಡೋದು, ಮನಸ್ಸು ಕರಣ. ನಾನು ಆಲೋಚನೆ ಮಾಡ್ತೇನೆ ಕರ್ತೃ, ಈ ದೇಹದಲ್ಲಿ ಆಲೋಚನೆ ಮಾಡ್ತೇನೆ ಅಧಿಷ್ಠಾನ, ಮನಸ್ಸಿನಿಂದ ಆಲೋಚನೆ ಮಾಡ್ತೇನೆ ಕರಣ. ಪೃಥಕ್ವಿದಂ, ಕರಣಂಚ ಪೃಥಕ್ವಿದಂ. ಪೃಥಕ್ವಿದಂ ಅಂತಂದ್ರೆ ಆ ಮನಸ್ಸು ಆಲೋಚನೆ ಮಾಡ್ತಾ, ನಿರಂತರ ಮನಸ್ಸಿನಲ್ಲಿ ಆಲೋಚನೆ ನಡೀತಾ ಇರುತ್ತಲ್ಲ ಒಂದು ವಿಷಯದ ಬಗ್ಗೆ ಮನಸ್ಸು
ನಾನಾ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇರುತ್ತಲ್ಲ, ಆ ನಾನಾ ರೀತಿಯಲ್ಲಿ ಆಲೋಚನೆ ಎನ್ನುವುದು ಪೃಥಕ್ವಿದಂ, ನಾನಾ ರೀತಿಯಾದ ಕ್ರಿಯೆ. ಅದು ಮಾನಸಿಕ ಕ್ರಿಯೆ. ಒಂದೇ ರೀತಿಯಲ್ಲಿ ಆಲೋಚನೆ ಮಾಡುವುದಲ್ಲ. ಒಂದು ವಿಷಯ ಸಿಕ್ಕಿತು, ಏನೋ ಒಂದು ವಸ್ತು ಸಿಕ್ಕಿತು, ಆ ವಸ್ತುವಿನ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ತೊಡಗಿದೆವು. ಹೇಗೆ ಒಂದೇ ರೀತಿ ಆಲೋಚನೆಯೋ, ಅದು ಹಾಗೋ ಹೀಗೋ ಈ ರೀತಿಯೋ ಆ ರೀತಿಯೋ ಅಂತ ಅದರ ಬಗ್ಗೆ ತುಂಬಾ ಆಲೋಚನೆಗಳು ಬರ್ತಾವೆ. ಒಂದು ವಿಷಯದ ಬಗ್ಗೆ ತುಂಬಾ ರೀತಿಯ ಆಲೋಚನೆಗಳು ಬರ್ತಾವಲ್ಲ. ಕರಣಂಚ ಪೃಥಗ್ವಿದಂ. ಇನ್ನೂ ಬೇಕಾ? ಪೃಥಗ್ವಿದಂ ಕರಣಂ. ಮನಸ್ಸೇ ನಮ್ಮಲ್ಲಿ ನಾನಾ ರೀತಿ, ಮನಸ್ಸೇ ನಮ್ಮಲ್ಲಿ ವಿವಿಧ. ಹೇಳುವಾಗ ಒಂದು ಮನಸ್ಸು ಅಂತ ಹೇಳ್ತೇವೆ, ಇಲ್ಲ, ನಮ್ಮ ಮಾತಿನಲ್ಲಿ ಉಂಟು. ಆವಾಗ ಒಂದು ಮನಸ್ಸು, ಈಗ ಒಂದು ಮನಸ್ಸು ಅಂತ ಹೇಳ್ತೇವೋ ಇಲ್ಲ. ಅದರಿಂದ ಕೊಡಬೇಕು ಅಂತ ತೋರಿದಾಗ ಕೊಟ್ಟು ಬಿಡಬೇಕು. ಮತ್ತೆ ಮನಸ್ಸು ಏನಾಗುತ್ತೋ ಏನೋ. ನೋಡಿ, ಮನಸ್ಸನ್ನು ಬದಲಾಯಿಸಿದ್ರು ಅವರು ಉಂಟಾ? ನಮ್ಮಲ್ಲೆಲ್ಲ ಮಾತು ಬದಲಾಯಿಸಿದ್ರು ಅಂತ ಇದ್ದಂತೇನೆ ಮನಸ್ಸನ್ನು ಬದಲಾಯಿಸಿದ್ರು ಅಂತ ಉಂಟಾ? ಕಾರಣ ಮನಸ್ಸಲ್ವೋ? ಮನಸ್ಸಿನಿಂದ ಆಲೋಚನೆ ಮಾಡೋದಲ್ವೋ? ಆ ಮನಸ್ಸಿನಲ್ಲಿ ವೈವಿಧ್ಯ ಬರುತ್ತಾ? ಹಬ್ಬ ಏನ್ರಿ, ಇವತ್ತು ಉಪನ್ಯಾಸ ಮಾಡುವಾಗ ಮನಸ್ಸು ಬಹಳ ಪಸಂದಾಗಿತ್ತು. ಆ ಉಪನ್ಯಾಸ ನಡೀತಿರ್ಬೇಕಾದ್ರೆ ಮಧ್ಯದಲ್ಲಿ ಯಾರೋ ಒಬ್ಬ ಹೋದ. ಅವಾಗ ಏನ್ರಿ, ಪೂರಾ ಮೂಡು ಹಾಳಾಗಿ ಹೋಯ್ತು ಅಂತ, ಮನಸ್ಸು ಪೂರಾ ಕೆಟ್ಟು ಹೋಯ್ತು. ಹಾಗಾದ್ರೆ ಮನಸ್ಸು ಕರಣ, ಅದರಲ್ಲಿ ಕೆಡುಕು ಒಳಿತು, ಒಳ್ಳೆ ಮನಸ್ಸು ಕೆಟ್ಟ ಮನಸ್ಸು ಅಂತ ಉಂಟಾ? ಕರಣಂಚ ಪೃಥಗ್ವಿದಂ. ಇದು ಯಾವುದಕ್ಕೆ? ಬರೇ ಒಂದು ಮನಸ್ಸಿನಲ್ಲಿ ನಡೆಯತಕ್ಕಂಥ ಆಲೋಚನೆ ಎನ್ನತಕ್ಕಂಥ ಒಂದು ಕ್ರಿಯೆಗೆ ಸಂಬಂಧಪಟ್ಟದ್ದನ್ನು ಕೃಷ್ಣ ಹೇಳ್ತಾ ಇದ್ದಾನೆ, ಮನೋಭಿಹಿ ಅಂತ ಹೇಳಿ. ಹಾಗಾದ್ರೆ ಇನ್ನು ಆ ಮನಸ್ಸಿನಲ್ಲಿ ವಿವಿಧಾಚ ಪೃಥಕ್ ಚೇಷ್ಟ, ಆ ವಸ್ತುವಿನ ಬಗ್ಗೆ ಮನಸ್ಸು ಆಲೋಚನೆ ಮಾಡ್ತದಲ್ಲ, ಆಲೋಚನೆ ಮಾಡುವಾಗ ಆಲೋಚನೆಯಲ್ಲಿ ನಾನಾ ರೀತಿ. ಈಗೊಂದು ಆಲೋಚನೆ ಮಾಡೋದು ಮನಸ್ಸೇ. ಈಗೊಂದು ಆಲೋಚನೆ ಮಾಡಿತು ಆ ವಸ್ತುವಿನ ಬಗ್ಗೆ, ಸ್ವಲ್ಪ ಕಡೆಗೆ ಹೋದ್ಮೇಲೆ ಆಲೋಚನೆ ಮತ್ತೊಂದು ರೀತಿಯಲ್ಲಿ ತಿರುಗಿತು, ಅದರ ಬಗ್ಗೆನೆ ಆಲೋಚನೆ ಮತ್ತೊಂದು ರೀತಿ. ಒಬ್ಬನನ್ನು ಒಳ್ಳೆಯವ ಅಂತ ತಿಳ್ಕೊಂಡಿತ್ತು ಮನಸ್ಸು, ಅಬ್ಬ ಒಳ್ಳೆಯವ ಅಂತ ಅವನ ಬಗ್ಗೆನೆ ಮನಸ್ಸು ಆಲೋಚನೆ ಮಾಡ್ತಾ ಇತ್ತು. ಮತ್ತೊಬ್ರು ಯಾರೋ ಬಂದು ಹೇಳಿದ್ರು ಅವನ ಬಗ್ಗೆ, ಕೂಡ್ಲೆ ಆಲೋಚನೆಯ ಶೈಲಿ ಬದಲಾಯಿತು. ಪೃಥಗ್ವಿಧಂ ವಿವಿಧಾಚ ಪೃಥಕ್. ಕೊನೆಗೆ ಒಂದು ವಸ್ತುವಿನ ಆಲೋಚನೆ ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಬರಬೇಕು ಅಂತ ಅದಕ್ಕೆ ಬೇಕಾದದ್ದು ದೈವಾನುಗ್ರಹ. ದೈವಾನುಗ್ರಹ ಉಂಟೋ ಆವಾಗ ಎಲ್ಲ ಬಿಡಿ. ನಾವು ನಮ್ಮ ಮನಸ್ಸಿನಲ್ಲಿ ಕೃಷ್ಣನನ್ನು ಚಿಂತನೆ ಮಾಡ್ತೇವೋ ಇಲ್ವೋ? ಒಂದು ಕಡೆ ಕೂತ್ಕೊಂಡು ಕೃಷ್ಣನನ್ನು ಕಿಂಡಿಯಲ್ಲಿ ನೋಡಿದೆವು, ನವಗ್ರಹ ಕಿಂಡಿಯಲ್ಲಿ ಕೃಷ್ಣನನ್ನು ನೋಡಿದೆವು. ಚಂದ್ರಶಾಲೆಯಲ್ಲಿ ಬಂದು ಕೂತು ನಾವು ಆ ಕೃಷ್ಣನ ರೂಪವನ್ನು ನಮ್ಮ ಮನಸ್ಸಿನ ಕಣ್ಣಿನಿಂದ ನೋಡ್ಲಿಕ್ಕೆ ಶುರು ಮಾಡ್ತೇವೆ, ಮನಸ್ಸಿನಿಂದ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತೇವಲ್ವಾ? ನಾವು ನೋಡಿ ಏನು ಒಂದು ನಿಮಿಷನೂ ಆಗಲಿಲ್ಲ, ಇಲ್ಲಿ ಬಂದು ಕೂತಿರ್ತೇವೆ, ಆ ರೂಪದ ಆಲೋಚನೆಗೆ ತೊಡಗುತ್ತೇವೆ, ಬರೋಲ್ಲ. ಉಂಟ ನಿಮ್ಮ ಅನುಭವಕ್ಕೆ ಬರುತ್ತಾ ಇದೆಲ್ಲ? ಕೂತ್ಕೊಂಡಿರ್ತೇವೆ, ಅಲ್ಲೇ ಬೇಕಿದ್ರೆ ಅಲ್ಲೇ ಎದುರಲ್ಲಿ ಕೂತಿರ್ತೇವೆ, ಚಂದ್ರಶಾಲೆಯಲ್ಲಿ ಎದುರಲ್ಲಿ ಕೂತಿರ್ತೇವೆ, ನಮ್ಮ ಮನಸ್ಸಿಗೆ ಕೃಷ್ಣನ ಬರುವುದೇ ಇಲ್ಲ. ಆ ದೃಷ್ಟಿಯಲ್ಲಿರತಕ್ಕಂಥ ಕಣ್ಣು ಮನಸ್ಸಿನ ಕಣ್ಣಿಗೆ ಬರುವುದೇ ಇಲ್ಲ. ಯಾಕೆ ಬರಲಿಲ್ಲ? ದೈವಂ ಚೈವಾತ್ರ ಪಂಚಮಂ, ದೈವದ ಅನುಗ್ರಹ ಇಲ್ಲ, ಆದ್ರಿಂದ ಬರಲಿಲ್ಲ. ಅದರಿಂದ ಅರ್ಜುನ ಶಾರೀರಿಕವಾಗಿ ಕೆಲಸನೇ ಆಗಲಿ, ನಾನೀಗ ವಾಚನಿಕವಾಗಿ ಮಾತಾಡ್ತೇನಲ್ಲ, ಮಾತು ಎನ್ನತಕ್ಕಂಥ ಒಂದು ಕ್ರಿಯೆ ಅಲ್ವೋ, ಎಲ್ಲಿರುಂಟು? ನಾಲಿಗೆಯಲ್ಲಿ ಉಂಟು. ಎಲ್ಲಿಂಟು? ಬಾಯಿಯಲ್ಲಿ. ಹಾಗಾದ್ರೆ ಮಾತಾಡುವಿಕೆ ಎನ್ನತಕ್ಕಂಥ ಒಂದು ಕೆಲಸ ಕೃಷ್ಣ ಶರೀರ ವಾಕ್ ಮನಸ್ಸು ಅಂತ ಮೂರನ್ನು ಹೇಳಿದ ಅಲ್ವೋ? ಅದು ಯಾಕೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಕೂಡ ಹಾಗೇ ಬಂದದ್ದಂತೆ. ಮನಸ್ಸಿ ವಾಚಿ ಕರ್ಮಣಿ, ಇದು ಮೂರು ಜೊತೆಯಲ್ಲೇ ಇರತಕ್ಕದ್ದು ಯಾವಾಗಲೂ ಕೂಡ. ಮನಸ್ಸು ಮಾತು ಮೈ, ಮಾತು ಮನಸ್ಸು, ಇದು ಮೂರು ಕೂಡ ಯಾವಾಗಲೂ ಜೊತೆಯಲ್ಲೇ ಇರತಕ್ಕದ್ದಂತೆ. ಆದ್ರಿಂದ ಹಿರಿಯರಂದ್ರು ಮನಸ್ಸಿ ಏಕಂ, ವಚಸಿ ಏಕಂ, ಕರ್ಮಣಿ ಏಕಂ. ಏನು ಎಣಿಸಿದ್ಯೋ ಅದನ್ನೇ ಬಾಯಿಯಲ್ಲಿ ಹೇಳು, ಅದನ್ನೇ ಕೈಯಿಂದ ಮಾಡು. ಹಾಗಾದ್ರೆ ಮೈ ಮಾತು ಮನಸ್ಸು ಮೂರು ಕಡೆಯೂ ಮಕಾರ ಉಂಟು. ಇದು ಮೂರು ಕೂಡ ಒಟ್ಟಿಗಿರತಕ್ಕದ್ದೆನ್ನುವ ಧಾಟಿಯಿಂದ ಕೃಷ್ಣ ಅಂತ ಇದ್ದಾನೆ, ಶರೀರ ವಾಕ್ ಮನೋಭಿಹಿ. ಮಾತು ಮಾತಾಡುವಿಕೆ ಎನ್ನತಕ್ಕಂಥದ್ದು ಒಂದು ಕೆಲಸ. ಎಲ್ಲಿ ಉಂಟು ಆ ಕೆಲಸ? ಬಾಯಿಯಲ್ಲಿ ಆ ಕೆಲಸ ನಡೀತಾ ಉಂಟು.
ನಾಲಿಗೆಯಿಂದ ಆ ಕೆಲಸ ಆಗ್ತಾ ಉಂಟು. ಬರೀ ನಾಲಿಗೆ ಇದ್ರೆ ಸಾಲದು, ಈ ಬಾಯಿಯೇ ಬೇಕು, ಹಲ್ಲುಗಳು ಬೇಕು, ಒಸಡುಗಳು ಬೇಕು, ಅಲ್ಲಿ ಆ ಕೆಲಸ ನಡೀತಾ ಉಂಟು ಅಲ್ವೋ. ಅಧಿಷ್ಠಾನ, ಮಾತಾಡುವಿಕೆ ಎನ್ನತಕ್ಕಂಥ ಕೆಲಸಕ್ಕೆ ಅಧಿಷ್ಠಾನ ಬಾಯಿ. ಕರ್ತೃ, ನಾನು ಮಾತಾಡ್ತೇನೆ ಅಲ್ವೋ, ಸರಿ ನಾನೇ ಕರ್ತೃ, ಜೀವ ಕರ್ತೃ. ಅಧಿಷ್ಠಾನಂ ತಥಾ ಕರ್ತ. ಕರಣಂ, ಮಾತಾಡುವಿಕೆ ಅನ್ನತಕ್ಕಂಥ ಕ್ರಿಯೆ ಯಾವುದರಿಂದ ಆಗುತ್ತೆ? ನಾಲಿಗೆಯಿಂದ ಆಗುತ್ತೆ. ಕರಣಂಚ ಪೃಥಕ್ ವಿಧಂ. ನೋಡಿ ನಮ್ಗೆ ಜೀವನದಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಬರೇ ನಾಲಿಗಿದ್ರೆ ಸಾಕ? ಹಲ್ಲುಗಳು ಬೇಕಲ್ಲ. ಕರಣಂಚ ಪೃಥಕ್ ವಿಧಂ, ಬೇರೆ ಬೇರೆ ರೀತಿಯ ಕರಣಗಳು. ಕರಣಂಚ ಪೃಥಕ್ ವಿಧಂ. ವಿವಿಧಾಚ ಪೃಥಕ್ ಚೇಷ್ಟ. ನನ್ನಲ್ಲಿ ಚೇಷ್ಟೆ. ನಾಲಿಗೆ ಕರಣ, ಹಲ್ಲುಗಳು ಕರಣ, ಇನ್ನೊಂದು ಚೇಷ್ಟೆ ಬೇಕು. ಹೀಗೆ ಕೈ ಕಟ್ಟಿ ಕೂತಿ ನಾನು ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತಾ? ನಿಮ್ಗೆ ಅರ್ಥ ಆಗ್ಬೋದು. ನನ್ನ ಬಾಯಿಂದ ಶಬ್ದ ಬರುತ್ತಾ? ಇಲ್ಲ. ಮತ್ತೆ ನನ್ನ ಬಾಯಿಂದ ಶಬ್ದ ಬರಬೇಕಾದ್ರೆ ಏನಾಗಬೇಕು? ನಾನು ನಿಮಗೇನೆ ಹೇಳ್ತಾ ಇರೋದು, ನಾನು ನಿಮಗೇನೆ ಹೇಳ್ತಾ ಇರುವುದು ಅಂತ ಕೈ ಕಟ್ಟಿಕೊಂಡು ಕೂತು ಹೇಳಿದ್ರೆ ನಿಮಗೆ ಅರ್ಥ ಆಗೋದಿಲ್ವಾ? ನೀವೇನಂತೀರದು ನನಗೆ ಹೇಳಿದ್ದಲ್ಲ ಅವರಿಗೆ ಹೇಳಿದ್ದು ಅಂತ ಬಿಟ್ಟು ಬಿಡ್ತೀವಿ. ಅರ್ಥ ಆಗುತ್ತಲ್ಲ? ಹಾಗಾದ್ರೆ ಅದಕ್ಕೆ ಏನು ಬೇಕು? ಸ್ವಲ್ಪ ಒತ್ತು ಬರುವುದಕ್ಕೋಸ್ಕರ ವಿವಿಧಾಚ ಪೃಥಕ್ ಚೇಷ್ಟ. ನನ್ನಲ್ಲಿ ಚೇಷ್ಟೆ ಆಗಬೇಕಲ್ಲ, ಕೈ ಕಾಲುಗಳಲ್ಲಿ ಚೇಷ್ಟೆ ಆಗಬೇಕಲ್ಲ, ನಾನು ಅಲ್ಲಿಂದ ಇಲ್ಲಿ ತನಕ ಬರಬೇಕಲ್ಲ, ಈ ಆಸನದಲ್ಲಿ ನಾನು ಕೂತ್ಕೊಳ್ಬೇಕಲ್ಲ. ಇದು ನನ್ನಲ್ಲಿರತಕ್ಕಂತಹ ಚೇಷ್ಟೆ. ವಿವಿಧವಾದ ಚೇಷ್ಟೆಗಳು ನನ್ನಲ್ಲಿರತಕ್ಕಂಥದ್ದಲ್ವೋ. ಮತ್ತೆ ಹೀಗೆ ಕೂತ್ಕೊಂಡು ಹೀಗೆ ಮಾತ್ರ ನೋಡ್ತಾ ಕೂತ್ರೆ, ಒಬ್ಬನನ್ನು ಮಾತ್ರ ನೋಡ್ತಾ ಹೇಳಿದ್ರೆ ಬೇರೆಯವರು ಎಣಿಸ್ತಾರೆ, ಏನು ಅವ ಸ್ವಾಮಿಗಳನ್ನು ಪರ್ಚೇಸ್ ಮಾಡಿದ್ದ, ಏನು ಸ್ವಾಮಿಗಳನ್ನು ಅವ ಕ್ರಯಕ್ಕೆ ತೆಗೆದುಕೊಂಡಿದ್ದಾನ, ಇದು ಅವನನ್ನೇ ನೋಡಿ ಹೇಳ್ತಾರೆ. ನಮ್ಮಲ್ಲಿ ಒಬ್ಬರಿದ್ದಾರೆ, ಅವರು ಹಾಗೆ ಅವರೇ ಹೋಗಿ ಉಪನ್ಯಾಸಕರನ್ನು ಕರೆತರುವುದು. ಅವರನ್ನು ಎದುರಿಗೆ ಕುರ್ಚಿಯಲ್ಲಿ ಕೂಡಿಸಿ ಅವರ ಮುಂದೆ ಇವರು ಕೂತ್ರೆ ಇವರಿಗೆ ಕೇಳುವವರಿಗೆ ಅರ್ಥ ಆಗುತ್ತೋ ಇಲ್ವೋ, ಹೇಳುವವರನ್ನೇ ಹೀಗೆ ನೋಡ್ತಾ ಇರ್ತಾರೆ. ಪಾಪ ಹೇಳುವವರಿಗೆ ಬೇರೆ ನೋಡ್ಲಿಕ್ಕೇನಿಲ್ಲ ಆಚೆ ಈಚೆ. ಆದ್ರಿಂದ ಅವರು ಕೂಡ ಕೇಳುವವನನ್ನೇ ನೋಡ್ತಾ ಹೇಳ್ತಾರೆ. ಕೊನೆಗೆ ಕೇಳುವವನಿಗೆ ಬೋರ್ ಆಯಿತು. ಯಾಕೆಂದ್ರೆ ಅವ್ರಿಗೆ ತೂಕಡಿಸ್ಲಿಕ್ಕೂ ಇಲ್ಲ, ಇವರು ಬಿಡುವಲ್ಲ, ಅವನಿಗೆ ಪೂರ ಅರ್ಥ ಆಗೋಲ್ಲ. ಅದು ಉಪನಿಷತ್ತು, ಅದನ್ನು ಕೇಳಬೇಕಾ? ಅದು ಇವನಿಗೆ ಪೂರ ಅರ್ಥ ಆಗೋಲ್ಲ. ಈಗ ಸ್ವಲ್ಪ ನಾನು ಆಚೆ ನೋಡಿ ಹೇಳಿದ್ರೆ ಅವಾಗ ಈಚೆ ನೀವು ಸ್ವಲ್ಪ ನಾನು ಈಚೆ ಪುನಃ ನೋಡೋ ತನಕ ಒಂಚೂರು ತೂಕಡಿಸ್ಲಿಕ್ಕೆ ಅವಕಾಶ ಇರುತ್ತೆ, ಅಥವಾ ಎದ್ದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಇದು ಏನೂ ಇಲ್ಲ, ಒಬ್ಬನನ್ನೇ ಹೀಗೆ ನೋಡ್ತಾ ಕೂತ್ರೆ ಪಾಪ ಅವನಿಗೆ ಸೆರೆಮನೆ ಅಲ್ವೋ ಇದು. ಅದಕ್ಕೆ ಕೃಷ್ಣ ಅಂದ, ಹಾಗೆ ಮಾಡಬೇಡ. ಒಬ್ಬನ ಮುಖವನ್ನೇ ನೋಡಿಕೊಂಡು ಉಪನ್ಯಾಸ ಮಾಡಬೇಡ. ಅವನಿಗೂ ಕಷ್ಟ, ನಿನಗೂ ಕಷ್ಟ. ಒಂದೇ ನೋಡಿದ ಮುಖವನ್ನೇ ನೋಡುವಂತದಾಗ ನಿನಗೂ ಕಷ್ಟ, ಪಾಪ ಅವರಿಗೂ ಕಷ್ಟ. ಆದ್ರಿಂದ ಏನ್ ಮಾಡ್ತಾರೆ, ನಾಳೆಯಿಂದ ಹಿಂದೆ ಕೊಡ್ತಾರೆ ಅವರು. ಈ ಉಸಾಬರಿಯ ಬೇಡ ಅಂತೇಳಿ ಹಿಂದೆ ಕೊಡ್ತಾರೆ. ಅದಕ್ಕೆ ಕೃಷ್ಣ ಅಂದ ವಿವಿಧ ಚೇಷ್ಟ. ಸ್ವಲ್ಪ ಆಚೆ ನೋಡು, ಸ್ವಲ್ಪ ಈಚೆ ನೋಡು. ಈಚೆ ಬದಿಯಲ್ಲಿ ಕೂತವ ಏನೋ ತಕರಾರು ಮಾಡ್ತಾ ಇದ್ದಾನ, ಹಾಗಾದ್ರೆ ಈಚೆ ನೋಡು. ಅವಾಗ ಸುಮ್ಮನೆ ಒಂದು ತಮಾಷೆಗೆ ಹೇಳ್ತಾ ಇದ್ದೇನೆ, ನಾಳೆಯಿಂದ ಒಂದು 14 ದಿವಸ ಇದೇ ವೇದಿಕೆಯಲ್ಲಿ ನನ್ನ ಉಪನ್ಯಾಸಕ್ಕಿಂತ ಮೊದಲು, ನನ್ನ ಉಪನ್ಯಾಸದ ನಂತರನೂ ಬಯಲ ಯಕ್ಷಗಾನ ಇದೆ. ಈಗಲೇ ನಿಮ್ಮನ್ನು ತಯಾರು ಮಾಡಿಟ್ಟೆ. ನಾನಂತೂ ಮೊನ್ನೆ ತಯಾರಾಗಿದೆ. ಅವ್ರನ್ನು ಮೊನ್ನೆ ನನಗೆ ಹೇಳಿ ಆಗಿದೆ, ಸ್ವಾಮಿ 1ನೇ ತಾರೀಕಿನಿಂದ ಆಟ ಉಂಟು ಅಂತ. ನಾನಂದೆ ನಂದು ಕೋಲ ಉಂಟು ಅಂತ. ಅವರು ಮುಂದೆನೇ ಹೇಳಿದ್ದಾರೆ. ಹಾಗಿರುವಾಗ ಇಂತಹ ಮಕ್ಕಳ ಕಾರ್ಯಕ್ರಮ ಖಂಡಿತ ಮುಗ್ಧ ಮಕ್ಕಳು, ಪಾಪ ಅವುಗಳಿಗೆ ಗೊತ್ತಾಗಲ್ಲ. ಆದ್ರಿಂದ ಏನೋ ಒಂಚೂರು ತಂಟೆ ತಕರಾರು ಅವರಿದ್ರಿಂದ ನನಗೆ ಸಂತೋಷ ಮತ್ತೇನೋ ಆದದ್ದಲ್ಲ. ಅವರು ಮೊದಲೇ ಬಂದು ನನ್ನ ಹತ್ರ, ಸ್ವಾಮಿ ಹೀಗೆ ಒಂದು ಆಟ ಉಂಟು, ಯಾಕೆಂದ್ರೆ ನಾನು ಸ್ವಲ್ಪ ಸಿಡುಕ ಅಂತ ಅವರಿಗೂ ಗೊತ್ತು. ಅಲ್ಲಿ ಸ್ವಾಮಿ ಹೀಗೊಂದು ಆಟ ಉಂಟು, ಅದು ಮೊದಲೇ ತೀರ್ಮಾನ ಆದದ್ದು. ನಾನಂದೆ ಖಂಡಿತ ಆಗಬೇಕು, ನಮ್ಮ ಮಕ್ಕಳದ್ದೇ ಅಲ್ಲ, ಮೊದಲು ಉಂಟು ಮತ್ತೇನು ಉಂಟು, ಮಧ್ಯದಲ್ಲಿ ನಿಮ್ಮ ಉಪನ್ಯಾಸ. ಸರಿ, ಸ್ವಲ್ಪ ನಾನು ತಾಳ್ಮೆ ಕಲಿತೇನೆ ಅಂತ ಪ್ರಸಂಗ. ಸರಿ, ಇಲ್ಲಿರತಕ್ಕಂಥ ಮಕ್ಕಳು ಗಲಾಟೆ ಮಾಡಿದ್ರು. ಅವಾಗ ಸ್ವಲ್ಪ ಈಚೆ ನೋಡಿ, ವಿವಿಧಾಚ ಪೃಥಕ್ ಚೇಷ್ಟ. ಸರಿ ಉಂಟಲ್ಲ, ಇದು ನನ್ನಲ್ಲಿರತಕ್ಕಂಥ ಚೇಷ್ಟೆಗಳ ವೈವಿಧ್ಯ. ಪಾಪ ಆ ಒಂದು ಅಂದ್ರೆ ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ಎನ್ನುವ ಉದ್ದೇಶದಿಂದ ಆ ಕಲಾರಂಗದವರು ಅದಕ್ಕಾಗಿ ತುಂಬಾ ಶ್ರಮ ಮಾಡ್ತಾರೆ. ಅದನ್ನು ಮೆಚ್ಚಬೇಕು. ನಮಗೆ ಅದು ಬೇಕು, ನಮಗೆ ದೃಶ್ಯ ಶ್ರಾವ್ಯ ಎರಡೂ ಬೇಕಲ್ವೋ. ಆ ದೃಷ್ಟಿಯಿಂದ ಎರಡಕ್ಕೂ ಅನುಕೂಲ ಮಾಡಿ ಖಂಡಿತ ಕೊಡಬೇಕು. ಆದ್ರಿಂದ ಖಂಡಿತ ನಾಳೆಯಿಂದ 14 ದಿವಸ ನಾನು ರೇಗಾಡುವುದೇ ಇಲ್ಲ.
ಅಂತ ಅದನ್ನು ಸಿಟ್ಟಲ್ಲಿ ಹೇಳೋಲ್ಲ, ಶಾಂತದಿಂದ ಹೇಳ್ತೇನೆ ಅದನ್ನು. ಹೀಗೆ ಇದು ಏನು ನನ್ನಲ್ಲಿರತಕ್ಕಂಥ ನನ್ನ ಮಾತು ಅಲ್ವೋ, ಆವಾಗ ಉಪನ್ಯಾಸಕನಲ್ಲಿರತಕ್ಕಂತಹ ವಿವಿಧ ಚೇಷ್ಟ. ಹೌದಾ? ಇನ್ನೊಂದು ಪೃಥಕ್ ಚೇಷ್ಟ. ಎರಡು ಬೇಕಲ್ಲ. ಪೃಥಕ್ ಚೇಷ್ಟ, ನನ್ನ ಮಾತು ಎನ್ನತಕ್ಕಂತಹ ಒಂದು ಕೆಲಸಕ್ಕೆ ವಿವಿಧ ಚೇಷ್ಟ. ಇಲ್ಲಿ ಪೃಥಕ್ ಚೇಷ್ಟ. ಅಲ್ಲಿ ನೀವು ಬರಬೇಕಲ್ಲ, ನಾನು ಉಪನ್ಯಾಸ ಮಾಡಬೇಕಾದ್ರೆ ನೀವು ಮನೆಯಿಂದ ಬರಬೇಕಲ್ಲ. ಓಡೋಡಿಕೊಂಡು ಹಾರಾಡಿಕೊಂಡು ಚೀರಾಡಿಕೊಂಡು ಬರುವಾಗ ಎಡವಿಯೋ ಬಿದ್ದೋ ಎದ್ದೋ. ಯಾಕೆ? ಏನ್ರಿ ಆ ಸ್ವಾಮಿಗಳು 6 ಗಂಟೆ ಅಂದ್ರೆ 6 ಗಂಟೆಗೆ ಬಂದು ಕೂಡುವುದೇನಾ? ನಾವು ಬರಬೇಡುವ ಅಲ್ಲಿಂದ? ಏನು ಕೆಲಸ ಇಲ್ಲ ಕಾಣುತ್ತೆ ಅಂದ್ರೆ, ಹೌದು ನನಗೆ ಕೆಲಸ ಇಲ್ಲದಕ್ಕೇನೆ 6 ಗಂಟೆಗೆ ಸರಿಯಾಗಿ ಬರ್ತೇನೆ, ಕೆಲಸ ಇದ್ರೆ ಎಲ್ಲಿ ಬರ್ತೇನೆ. ಆವಾಗ ನೀವು ಏನು ಮಾಡ್ತೀರಾ? ಶ್ರೋತೃವರ್ಗ ನಿಮ್ಗೆ ಕೇಳಬೇಕು ಅಂತ ತುಂಬಾ ತವಕ ಇರೋಣದ್ರಿಂದ ಅದಕ್ಕೆ ಸರಿಯಾಗಿ ನಿನ್ನೆ ಅರ್ಧದಲ್ಲಿ ನಿಂತಿರಿಸ್ತೇನೆ, ನಾಳೆ ನೋಡೋಣ ಅಂತ. ಆದ್ರೆ ನೀವು ಬರುವಾಗಿಲ್ಲ ನಾಳೆ ಹೇಳುದು ಮುಗಿದು ಬಿಟ್ರೆ ತುಂಬಾ ನಿರಾಶೆ. ಅವಾಗ ಏನ್ ಮಾಡ್ತೀರಾ? ಎಡವಿಕೊಂಡು ಎದ್ದುಕೊಂಡು ಬಿದ್ದುಕೊಂಡು ತಡಮೆ ದಾಂಟಿಕೊಂಡು ಏನೇನೂ ಬರ್ತೀರಲ್ಲ. ಇದು ಪೃಥಕ್ ಚೇಷ್ಟ. ಇದು ಯಾವುದಕ್ಕೆ ಬೇಕು? ನನ್ನಲ್ಲಿ ಮಾತೆಂಬ ಕ್ರಿಯೆಗೆ ಪೃಥಕ್ ಚೇಷ್ಟ. ನನ್ನಲ್ಲಿ ಮಾತೆಂಬ ಕ್ರಿಯೆ ಆಗಬೇಕಾದ್ರೆ ನಿಮ್ಮಲ್ಲಿ ಚೇಷ್ಟೆ ಇಲ್ಲದಿದ್ದರೆ ನನ್ನಲ್ಲಿ ಮಾತೆಂಬ ಕ್ರಿಯೆ ಬರುತ್ತಾ? ಉಪನ್ಯಾಸ ಅನ್ನತಕ್ಕಂಥ ಕ್ರಿಯೆ ಬರುತ್ತಾ? ನಾನು ಹೇಳೋದಕ್ಕೆ ನೀವು ಒಳ್ಳೆ ರೀತಿಯಲ್ಲಿ ಸ್ಪಂದಿಸದೇ ಇದ್ದರೆ, ನಿಮ್ಮಲ್ಲಿ ಕ್ರಿಯೆ ಆಗದಿದ್ದರೆ, ಸ್ಪಂದನ ಆಗದಿದ್ದರೆ ನಾನೇನ್ ಮಾಡ್ತೇನೆ ಗೊತ್ತಾ? ಏನ್ರಿ ಹೇಳಿದ್ರು ಒಂದೇ, ಇವರಿಗೆ ಹೇಳದಿದ್ರು ಒಂದೇ. ಅದನ್ನ ನಾನು ಯಾಕೆ ಒದ್ದಾಡಬೇಕು? ಏನೋ ಬಂದದ್ದಕ್ಕೆ ಊದಿ ಹೋಗೋಣ ಅಂತೇನಲ್ಲೋ. ನಾನೇನು ಹೇಳುವಾಗ ಸ್ವಲ್ಪ ಎತ್ತರದ ಧ್ವನಿಯಲ್ಲಿ ಹೇಳುವಾಗ ನೀವು ತಗ್ಗಿನಲ್ಲಿ ಕೇಳುವುದು, ತಗ್ಗಿನ ಧ್ವನಿಯಲ್ಲಿ ಹೇಳುವಾಗ ಕಣ್ಣು ಬಿಡುವುದು. ಅವಾಗ ಇಂಥದ್ದೆಲ್ಲ ಆಗ್ತಾ ಇತ್ತು ಅಂತಂದ್ರೆ ನನ್ನ ಮಾತಿಗೆ ನೀವು ನಗುವಿನ ಮೂಲಕನೋ ಅಥವಾ ತಲೆಯಲ್ಲಿ ಒಗಾಡಿಸುವ ಮೂಲಕನೋ ಸ್ಪಂದಿಸಿದ್ರೆ ಅದು ಒಂದು ಚೇಷ್ಟೆ ಅಲ್ವೋ? ಹಾಗೆ ಇದ್ದಾಗ ನನ್ನಲ್ಲಿ ಮಾತೆಂಬ ಕ್ರಿಯೆ ಚೆನ್ನಾಗಿ ನಡೆಯುತ್ತಲ್ವೋ? ಕೃಷ್ಣ ಅಂದ, ಮನೋಭಿಹಿ ವಾಚಿ ವಾಗ್ಭಿಹಿ, ಇದೆಲ್ಲ ಕ್ರಿಯೆಗಳು. ನಂತರದ್ದು ಶರೀರ. ಶರೀರ ಅಂದ್ರೆ ಆಹುತಿ ಕೊಡುವಿಕೆ, ದೇಹದಿಂದ ನಡೆಯತಕ್ಕಂತಹ ಕ್ರಿಯೆ. ನಿತ್ಯ ನಮಗೆ ವಿಹಿತವಾದ ಕರ್ಮಗಳು ಅಂತ ಉಂಟಲ್ಲ, ಆ ವಿಹಿತವಾದ ಕರ್ಮಗಳಲ್ಲಿ ಅಗ್ನಿಯಲ್ಲಿ ಆಹುತಿ ಕೊಡಬೇಕಲ್ಲ, ದ್ರವ್ಯಾದಿಗಳನ್ನು ಸಂಪಾದನೆ ಮಾಡಬೇಕಲ್ಲ, ಹವಿಸ್ಸು ಮಾಡಬೇಕಲ್ಲ. ಆದ್ದರಿಂದಲೇ ಹಿರಿಯರಂದದ್ದು, ಒಬ್ಬ ಯಾಗಕ್ಕೆ ಕೂತ ಅಂತಂದ್ರೆ, ಯಜಮಾನ ಯಾಗ ಮಾಡಿಸಿದ ಅಂತಂದ್ರೆ ಅದರ ಫಲ ಯಜಮಾನನಿಗೆ ಮಾತ್ರ ಅಲ್ಲ, ಪುರೋಹಿತರಿಗುಂಟು. ಪುರೋಹಿತರಿಗೆ ಮಾತ್ರ ಅಲ್ಲ, ಹವಿಸ್ಸು ತಯಾರು ಮಾಡಿದವನಿಗುಂಟು. ಅವನಿಗೆ ಮಾತ್ರ ಅಲ್ಲ, ಹವಿಸ್ಸಿಗೆ ಬೇಕಾಗಿರತಕ್ಕಂತಹ ಹಾಲೋ ಮೊಸರೋ ತುಪ್ಪವೋ ಇದನ್ನೆಲ್ಲ ತಂದು ಕೊಡ್ತಾನಲ್ಲ, ಅವನಿಗೂ ಅದರಲ್ಲಿ ಪಾಲು ಉಂಟು. ಅವ ಹಾಲು ತುಪ್ಪ ಮೊಸರು ಜೇನುತುಪ್ಪ ತಂದು ಕೊಟ್ಟಿಲ್ಲ, ಹವಿಸ್ ಆಗೋಲ್ಲ. ಹವಿಸ್ ಆಗಿಲ್ಲ, ಆಹುತಿ ಕೊಡ್ಲಿಕ್ಕೆ ಆಗೋಲ್ಲ, ಯಜಮಾನಿಗೆ ಬರೋಲ್ಲ. ಹಾಗಾದ್ರೆ ಕೃಷ್ಣ ಅಂದ ಶರೀರದಿಂದ ನಡೆಯತಕ್ಕಂತಹ ಕೆಲಸ, ಆಹುತಿ ಕೊಡುವಿಕೆ ಅನ್ನತಕ್ಕಂತಹ ಕೆಲಸ, ಹೋಮ ಹವನ. ಆದ್ರಿಂದ ಯಾರಾದ್ರೂ ನಮ್ಮ ಮನೇಲಿ ಏನೋ ಕಾರ್ಯಕ್ರಮ ನಡೆಯುತ್ತೆ ಅಂತ ಭಾವಿಸಿಕೊಳ್ಳೋಣ. ಆವಾಗ ಅವರು ನಮ್ಮ ಹತ್ರ, ಹೀಗೆ ನಾಳೆ ಮನೆಯಲ್ಲಿ ಇಂಥ ಕಾರ್ಯಕ್ರಮ ಉಂಟು, ಏನಾದ್ರೂ ಒಂಚೂರು ಇಂಥದ್ದೇನಾದ್ರೂ ನೀವು ತಂದು ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ಅವರು ನಮ್ಮ ಹತ್ರ ಹೇಳಿದಾಗ ನಾವು ತಂದು ಕೊಟ್ಟರೆ ಪುಣ್ಯಕ್ಕೆ ನಾವು ಭಾಗಿಗಳು. ಯಾಕೆ? ಆ ಯಾಗ ಹವಿರ್ದಾನ, ಹವಿಸ್ಸನ್ನು ಅಗ್ನಿಯಲ್ಲಿ ಹಾಕುವುದು ಎನ್ನುವುದು ಕ್ರಿಯೆ. ಆ ಕ್ರಿಯೆ ಆಗಬೇಕಾದ್ರೆ ಕೈಯಲ್ಲಿ ಚೇಷ್ಟೆ ಬೇಕೇ ಬೇಕಲ್ಲ, ಪುರೋಹಿತರು ಮನೆಯಿಂದ ಇಲ್ಲಿ ತನಕ ಬರಲೇಬೇಕಲ್ಲ. ಆದ್ರಿಂದ ಏನಾಯಿತು? ಯಾರೆಲ್ಲ ಇದಕ್ಕೆ ಭಾಗಿಗಳಾಗಿದ್ದಾರೋ ಅವರಿಗೆಲ್ಲ ಫಲವನ್ನು ಕೃಷ್ಣ ಆ ದೃಷ್ಟಿಯಿಂದ ಕೊಟ್ಟ. ಶರೀರ ವಾಕ್ ಮನೋಭಿಹಿ ಯತ್ ಕರ್ಮ ನರಹ ಪ್ರಾರಭತೆ. ಯಾವ ಕೆಲಸವನ್ನೊಬ್ಬ ಮನುಷ್ಯ ಆರಂಭ ಮಾಡ್ತಾನೋ ಅದು ಹಣೆಯಲ್ಲಿ ಒಳ್ಳೆದು ಬರೆದಿದ್ರೆ ನ್ಯಾಯ. ಏನೋ ಜನ್ಮಾಂತರದ್ದು ಕರ್ಮ ನಮ್ಮ ಸರಿ ಇಲ್ಲ ಅಂತಂದ್ರೆ ವಿಪರೀತಂ. ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಒಳ್ಳೆದೇ ಕೆಲಸ ಆಗಲಿ ಕೆಟ್ಟ ಕೆಲಸವೇ ಆಗಲಿ ಅಂತ 5 ಕಾರಣಗಳು ಇಲ್ಲದಿದ್ದರೆ ಯಾವ ಕೆಲಸವೂ ನಡೆಯಲಿಕ್ಕಾಗೋಲ್ಲ. ಅಲ್ಲ, ನಾವು ಕೆಟ್ಟ ಕೆಲಸ ಮಾಡಿದ್ರು ಕೂಡ ದೈವ, ಹೌದು ದೈವವೇ ಮಾಡಿಸ್ಬೇಕು. ದೈವ ಇಲ್ಲ, ದೈವದ ಬೆಂಬಲ ಇಲ್ಲ, ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಆಗುವುದೂ ಇಲ್ಲ. ಮಾಡಿದ್ದೇವೆ, ದೈವ ಬೆಂಬಲ ಉಂಟು, ಬಾಕಿದ್ದೆಲ್ಲ ಸಲಕರಣೆಗಳು ಉಂಟೇ ಉಂಟಲ್ಲ. ಆದ್ರಿಂದ ಪಂಚ ಏತೆ 5 ಇವುಗಳು ಹೇತವಃ ಕಾರಣಗಳು ಅರ್ಜುನ. ಆದ್ದರಿಂದ ಇದನ್ನು ಇಟ್ಟುಕೊಂಡು ನಿನ್ನ ಪಾಲಿನ ಕರ್ಮವ ಮಾಡು, ಫಲದ ಆಸೆ ಬಿಟ್ಟು ಬಿಡು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಎಂಬಲ್ಲಿ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ 6 ಗಂಟೆಗೆ ಪುನಃ ಸೇರೋಣ.
ಇಲ್ಲಿವರೆಗೆ ಗೀತಾ ಪ್ರವಚನದ ಮೂಲಕ ನಮ್ಮನ್ನೆಲ್ಲ ಅನುಗ್ರಹಿಸಿರುವಂತಹ ಪರಮಪೂಜ್ಯ ಅದಮಾರು ಶ್ರೀಪಾದರಿಗೆ ಪರ್ಯಾಯ ಶ್ರೀ ವಾದಿರಾಜ ಮಠದ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಧನ್ಯವಾದವನ್ನು ಹೇಳ್ತಾ, ಶ್ರೋತೃಂದಕ್ಕೂ ಧನ್ಯವಾದ ಹೇಳ್ತಾ ಇವತ್ತಿನ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹೇಳ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.